ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದಲ್ಲಿ 133 ಶ್ಲೋಕಗಳವರೆಗೆ ಆಗಿದೆ. 134ನೇ ಶ್ಲೋಕದಿಂದ ಪ್ರಾರಂಭವಾಗ್ತಾ ಇರುವುದು. ನಿನ್ನೆ ಕೇಳುವಾಗ ಕುಂಭಕರ್ಣ ಮೃತನಾದ ಅನ್ನುವ ಅಂಶವನ್ನು ಕೇಳ್ತಾ ಇದ್ದೇವೆ. ಹೇಗೆ ಸತ್ತ ರಾಮಚಂದ್ರ ಅವನನ್ನು ಸಂಹಾರ ಮಾಡುವಾಗ ಕೇವಲ ಬಾಣಗಳಿಂದ ಹೊಡೆದು ಅವನನ್ನು ಕೊಂದು ಮುಗಿಸಿದ್ದು ಅಂತಲ್ಲ, ಅವನ ಶರೀರವನ್ನೇ ಎತ್ತಿ ಸಮುದ್ರದಲ್ಲಿ ಹಾಕಿಬಿಟ್ಟ ಅಂತನ್ನುವ ಮಾತನ್ನು ಕೇಳಿದ್ದೇವೆ. ಇನ್ನು ಉಳಿದವರ ಕಥೆ ಏನಾಯಿತು ಅಂತ ಹೇಳ್ತಾ ಇವತ್ತು ಮುಂದಿನ ಭಾಗದಲ್ಲಿ 2-3 ಅಪೂರ್ವ ಪ್ರಸಂಗಗಳು ಬರ್ತಾ ಇದೆ. ಒಂದು, ಪ್ರಾಣದೇವರು ಆ ಗಂಧಮಾದನ ಪರ್ವತವನ್ನು ತೆಗೆದುಕೊಂಡು ಬಂದು ಸಂಜೀವಿನಿ ಔಷಧವನ್ನು ಕೊಟ್ಟದ್ದು. ಕೇವಲ ಸಂಜೀವಿನಿ ಅಲ್ಲ, ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಔಷಧಗಳು ಇದ್ದುವು ಅನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಗರುಡದೇವರು ಬರ್ತಾ ಇದ್ದಾರೆ ಈ ರಾಮಾಯಣದ ಯುದ್ಧ ಭಾಗದಲ್ಲಿ. ಅವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ಗರುಡದೇವರಿಗೆ ಉಳಿದ ದೇವತೆಗಳಿಗೆ ಅವತಾರ ಉಂಟು. ಕೆಲವರೆಲ್ಲ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡದೇ ಇದ್ದಾರೆ. ಅವತಾರ ಮಾಡದೇ ಹೋದರೂ ಗರುಡದೇವರು ಬೇರೆ ದೇವತೆಗಳು ಪರಮಾತ್ಮನ ಸೇವೆಯನ್ನು ತಪ್ಪಿಸುವುದು ಬೇಡ ಅಂತ ಕಾಯ್ದು ಕೂತವರು. ಅವರೂ ಈ ಯುದ್ಧ ಭೂಮಿಯಲ್ಲಿ ಬಂದು ಸೇವೆಯನ್ನು ಮಾಡ್ತಾರೆ. ಇವು 2 ಅಪರೂಪದ ಪ್ರಸಂಗಗಳು. ಕೊನೆಯಲ್ಲಿ ಲಕ್ಷ್ಮಣನು ಇಂದ್ರಜಿತನನ್ನು ಕೊಲ್ಲಬೇಕು ಅಂತ ಇಚ್ಛೆ ಪಡ್ತಾನೆ ಅನ್ನೋವರೆಗೆ ಇವತ್ತು ನಾವು ಕೇಳಬೇಕಾಗಿದೆ. ಅಥಾಪರೇಯೇ ರಜನೀಚರಾಸ್ತದ ಕಪಿಪ್ರವೀರೈಃ ನಿಹತಾಶ್ಚ ಸರ್ವಶಃ ಹತಾವಶಿಷ್ಟಾಃ ತ್ವರಿತಾ ಪ್ರದುದ್ರುವುಃ ಭ್ರಾತುರ್ವದಂ ಚೋಚುರುಪೇತ್ಯ ರಾವಣಂ. ಆಮೇಲೆ ಏ ರಜನೀಚರಾಃ ಅಪರೇ ಅವಶಿಷ್ಟಾಃ, ಉಳ್ಕೊಂಡಿದ್ದಲ್ಲ ಪಾಪ ಕೆಲವರೆಲ್ಲ. ಕುಂಭಕರ್ಣ ಸತ್ತ ಮೇಲೂ ಅವನ ಜೊತೆಗೆ ಯುದ್ಧಕ್ಕೆ ಬಂದಿರುವಂಥವರಿದ್ದರು. ಅವರೆಲ್ಲರೂ ಕೂಡ ಈ ಕಪಿಪ್ರವೀರರಿಂದ, ಉಳಿದ ಸುಗ್ರೀವ ಮೊದಲಾದ ಕಪಿಗಳಿಂದ ಹೊಡೆತ ತಿಂದರು, ಸತ್ರು. ಕೆಲವರು ಸತ್ರು, ಕೆಲವರು ತಪ್ಪಿಸಿಕೊಂಡು ಓಡಿದರಂತೆ. ತ್ವರಿತಾಹ ಪ್ರದುದ್ರುವುಹು, ಓಡಿಕೊಂಡು ಹೋಗಿ ಯಾರಿಗೆ ಸುದ್ದಿ ಹೇಳಿದರು ಅಂದರೆ ರಾವಣನಿಗೆ ಸುದ್ದಿ ಹೇಳಿದರಂತೆ. ಭ್ರಾತುರ್ವದಂಚ ಊಚುಹು ಉಪೇತ್ಯ ರಾವಣಂ. ರಾವಣ, ನೀನು ಯಾವ ಕುಂಭಕರ್ಣನನ್ನು ಅಷ್ಟು ವಿಶ್ವಾಸದಿಂದ ಕೊಟ್ಟು ಕಳಿಸಿದ್ದೀಯೋ ಆ ಕುಂಭಕರ್ಣ ಯುದ್ಧ ಭೂಮಿಯಲ್ಲಿ ಸತ್ತೇ ಹೋಗಿದ್ದಾನೆ. ಮುಗಿದು ಹೋಯ್ತು. ನೀ ಭಾಳ ವಿಶ್ವಾಸ ಇಟ್ಕೊಂಡಿದ್ದಿ, ಕುಂಭಕರ್ಣ ಬಂದ ಅಂದರೆ ನಾನು ಯುದ್ಧವನ್ನು ಗೆದ್ದೇ ತೀರ್ತೀನಿ, ನನ್ನ ಯಾರು ಹಿಡಿಯೋರು ಇತ್ಯಾದಿಗಳೆಲ್ಲ ನಿನ್ನ ತಲೆಯಲ್ಲಿತ್ತು. ಅದೆಲ್ಲವೂ ತೆಗೆದುಹಾಕು, ಸತ್ತು ಹೋಗಿದ್ದಾನೆ. ಬಹಳ ವಿಚಿತ್ರ. ಯಾರ್ಯಾರ ಮೇಲೆ ವಿಶ್ವಾಸ ಇಟ್ಕೊಂಡು ಇವನು ಕಳಿಸ್ತಾ ಇದ್ದಾನೋ ಅವರೆಲ್ಲ ಒಂದ ಸೋತು ಬರಬೇಕು, ಇಲ್ಲ ಸತ್ತು ಹೋಗ್ಬಿಡ್ಬೇಕು. ಅವ್ರ ವಾರ್ತೆ ಬರೋದೇ ಇಲ್ಲ, ಅವರು ಸತ್ತಿದ್ದಾರೆ ಅಂತೆ ವಾರ್ತೆ ಬರೋದು. ಅದಕ್ಕೆ ಅಥಾಪರೇ ಏ ರಜನೀಚರಾಹ, ಅವನೊಂದಿಗೆ ಬಂದಿರುವಂಥ ಇನ್ನುಳಿದ ರಾಕ್ಷಸರು ಕಪಿಪ್ರವೀರೈಃ ನಿಹತಾಶ್ಚ ಸರ್ವಶಃ, ಎಲ್ಲ ರೀತಿಯಿಂದಲೂ ಕಪಿಗಳಿಂದ ಹೊಡೆತ ತಿಂದು ಹತಾವಶಿಷ್ಟಾಹ, ಕೆಲವರು ಯಾರು ಓಡಿ ಹೋಗ್ಲಿಕ್ಕೆ ಸಾಧ್ಯ ಇತ್ತೋ ಅವರೆಲ್ಲ ಹೊಡೆಸಿಕೊಂಡವರು ಓಡಿ ಪ್ರದುದ್ರುವು ಹೋಗಿ ಭ್ರಾತುರ್ವದಂ, ಕುಂಭಕರ್ಣನ ಸಾವನ್ನು ರಾವಣನಿಗೆ ಹೋಗಿ ಹೇಳಿದ್ದಾರೆ. ಏನಾಯ್ತು? ಆ ವಾರ್ತೆಯನ್ನು ಕೇಳಿದ ಕೂಡಲೇ ರಾವಣನ ಪರಿಸ್ಥಿತಿ ಏನಿತ್ತು? ಸದುಃಖ ತಪ್ತೋ ನಿಪಪಾತ ಮೂರ್ಛಿತಃ ನಿರಾಶಕಶ್ಚಾಭವದಾತ್ಮಜೀವಿತೇ ತಮಾಹ ಪುತ್ರಸ್ತ್ರಿದಶೇಷ ಶತ್ರು ನಿಯುಂಕ್ಷ್ವಮಾಂ ಶತ್ರುವಧಾಯ ಮಾಚಿರಂ. ಅದು ಎಷ್ಟು ತೀವ್ರವಾಗಿ ಆಘಾತ ಉಂಟು ಮಾಡಿತು ಅನ್ನೋ ಮಾತಿಗೆ ಅದನ್ನು ತಿಳಿಸಿಕೊಡ್ತಾರೆ ಆಚಾರ್ಯರು. ಸಹ ದುಃಖ ತಪ್ತಃ ಮೂರ್ಛಿತಃ ಸನ್ನಿಪಪಾತ, ಭಾರೀ ದುಃಖ ಆಯ್ತಂತೆ. ತಮ್ಮ ಸತ್ತೋದ ಅಂತ ಭಾರಿ ದುಃಖ ಆಯಿತು. ಆ ದುಃಖ ಆದದ್ದಕ್ಕೆ ಅವನಿಗೆ ಮೂರ್ಛಾವಸ್ಥೆ ಬಂದು ಕೆಳಗಡೆಗೆ ಬಿದ್ದು ಹೋದಂತೆ. ಅಂದರೆ ಕೆಲವೊಮ್ಮೆ ಅಷ್ಟು ತೀವ್ರ ಆಗಿಬಿಡ್ತಾರೆ ದುಃಖ, ತಡ್ಕೊಳ್ಳಿಕ್ಕಾಗೋದೇ ಇಲ್ಲ. ರಾವಣನಂಥ ವ್ಯಕ್ತಿ ಸೀತೆಯನ್ನು ಅಪಹಾರ ಮಾಡಿಕೊಂಡು ಬಂದು ಇಟ್ಟುಕೊಂಡಾಗ ಈ ತರಹದ ದುಃಖ ಬರ್ತದೆ ಅಂತ ನೆನೆಸಿದ್ದೇ ಇಲ್ಲ. ಹಾಗೆ ಆಗ್ತಿರ್ತದೆ ಯಾವಾಗಲೂ. ಏನು,
ನಾವು ಒಂದು ಕೆಲಸ ಮಾಡೋ ಕಾಲಕ್ಕೆ ಇದರಿಂದ ಮುಂದೆ ಏನಾಗ್ತದೆ, ಅದು ಎಷ್ಟು ತೀವ್ರವಾದ ಫಲ ಕೊಡ್ತದೆ ಅಂತ ವಿಚಾರ ಮಾಡದೆ ಕೆಲಸ ಮಾಡಿದೀವಿ ಅಂತ ಆದರೆ ಆಗ ಇಂಥದ್ದೇ ಫಲ ಸಿಗೋದು. ಅದಕ್ಕೆ ಹೇಳಿದ್ದಾರೆ, ಸದುಃಖ ತಪ್ತಃ, ದುಃಖ ತಪ್ತನಾದ ರಾವಣ ನಿಪಪಾತ ಮೂರ್ಛಿತ, ಬಿದ್ದೋದ, ಮೂರ್ಛೆಯಿಂದ ಬಿದ್ದೋದ, ಎಚ್ಚರ ಆಯಿತು. ಏನು ಮುಂದೆ? ನಿರಾಶಕಶ್ಚ ಅಭವದ ಆತ್ಮಜೀವಿತೆ, ಇನ್ನು ನಾನು ಬದುಕ್ತೀನಿ ಅಂತನ್ನುವಂಥ ಆಸೆಯನ್ನು ಕಳ್ಕೊಂಡ್ಬಿಟ್ನಂತೆ. ಹೌದು, ಅವ ತನ್ನ ಮೇಲೆ ವಿಶ್ವಾಸ ಇದ್ದಿದ್ದಿಲ್ಲ, ಮಂದಿ ಮೇಲೆ ವಿಶ್ವಾಸ ಇತ್ತಲ್ಲ ಅಂದರೆ ಅವನಿಗೆ ರೀ ನಾ ಬದುಕ್ತೀನಿ ಅಂತ ನನ್ನ ಮೇಲೆ ವಿಶ್ವಾಸ ಇರಬೇಕು. ಯಾರೋ ತಮ್ಮ ಹೋದ, ಅಣ್ಣ ಹೋದ, ಮತ್ತೊಬ್ರು ಯಾರೋ ಹೋದರು, ಅವ್ರು ಹೋದದ್ದಕ್ಕೆ ನಾ ಬದುಕ್ತೀನಿ ಇಲ್ಲೋ ಅಂತ ಆಶಯ ಕಳ್ಕೋಬೇಕು ಅಂದರೆ ತನ್ನ ಸಮಾನನಾಗಿದ್ದ ಬಲದಲ್ಲಿ ಅವನು ಯಾರು ಕುಂಭಕರ್ಣ, ತಾನು ಅವನು ಇಬ್ಬರೂ ಕೂಡಿಕೊಂಡು ಒಟ್ಟಿಗೆ ಸಾಧನೆಗೆ ಹೋಗಿದ್ದು, ತಪಸ್ಸು ಮಾಡಿದ್ದು, ಬ್ರಹ್ಮದೇವರಿಂದ ವರ ಪಡೆದದ್ದು. ಹಿಂಗೆ ನಾವೆಲ್ಲ ಒಟ್ಟಿಗೆ ಇದ್ದವರಲ್ಲಿ ನನ್ನ ಸಮಾನ ಸಾಮರ್ಥ್ಯವುಳ್ಳವನು ಇವನು ಸತ್ತು ಹೋದರೆ ಮತ್ತೆ ನಾನು ಸಾಯುವುದು ನಿಶ್ಚಿತ ಇನ್ನು ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದುಃಖತಪ್ತನಾಗಿ ಮೂರ್ಛಿತನಾಗಿ ಎದ್ದ ಮೇಲೆ ಆತ್ಮಜೀವಿತೆ ನಿರಾಶಕ, ಆಯ್ತಪ್ಪ ನಾನು ಇನ್ನೇನು ಪ್ರಾಯಶಃ ಬದುಕಂಗಿಲ್ಲ ಅಂತ ಅಂದುಕೊಂಡ. ಆಗ ಮಗ ಬಂದಂತೆ. ಯಾರವನು? ಇಂದ್ರಜಿತ್ ಇದ್ನಲ್ಲ ಮನೆಯಲ್ಲಿ ಅವ ಬಂದಿದ್ದಾನೆ. ತಮಾಹ ಪುತ್ರಸ್ತ್ರಿದಶೇಷ ಶತ್ರು ನಿಯುಂಕ್ಷ್ವಮಾಂ ಶತ್ರುವಧಾಯ ಮಾಚಿರಂ. ಅಲ್ಲಪ್ಪ, ಯಾಕಿಷ್ಟು ವಿಚಾರ ಮಾಡ್ತಾ ಇದ್ದೀರಿ? ಏನು ಅವನು ಹೋದರೆ ಏನಾಗಬೇಕಾಗಿದೆ? ನಾವಿಲ್ವೇನು? ನಾವೆಲ್ಲ ನೋಡಿಕೊಳ್ತೇವೆ, ನಾವು ಹೋಗಿ ಅವನನ್ನು ಸಂಹಾರ ಮಾಡಿ ಬರ್ತೇವೆ ಅಂತ ತಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ತಮ್ಮ ಆಹ ಪುತ್ರ ತ್ರಿದಶೇಷ ಶತ್ರು, ಇಂದ್ರಶತ್ರು, ಇಂದ್ರಜಿತ್ ಇದ್ದವನು, ನಾನು ಹೋಗಿ ಬರ್ತೇನೆ. ನಿಯುಂಕ್ಷಮಾಂ ಶತ್ರುವಧಾಯ, ಆ ಶತ್ರುವನ್ನು ಸಂಹಾರ ಮಾಡ್ಲಿಕ್ಕೆ ನನ್ನ ಕಳಿಸು. ಮಾಚಿರಂ, ತಡ ಮಾಡಬೇಡ, ಬೇಗನೆ ಕಳಿಸು ಅಂತ ಹೇಳ್ತಾ ಇದ್ದಾಗ, ಅಲ್ಲಪ್ಪ ನೀ ಹೋಗ್ತಿ ಅಂತ ಅನ್ಲಿಗತಿ, ಹೋದರೆ ನಿನಗೆ ಸಂಹಾರ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ವಿಚಾರ ಮಾಡಬೇಕಲ್ಲ. ಬರೀ ಹೋಗ್ತೀನಿ ಅಂತಂದರೆ ಕೆಲವರೆಲ್ಲ ನಾ ಹೋಗ್ತೀನಿ ಕೆಲಸಕ್ಕೆ ಅಂತಿರ್ತಾರೆ. ಹೋಗೋದಷ್ಟೇ ಬಂತೆ ಹೊರತಾಗಿ ಅವ್ರ ಕಡೆಯಿಂದ ಕೆಲಸ ಆಗ್ತಿರಂಗಿಲ್ಲ. ಅದಕ್ಕೆ ಹಂಗಾಗಬಾರ್ದಲ್ಲ ಅಂದರೆ ಉತ್ತರ ಕೊಡ್ತಾನೆ. ಮಯಾ ಗೃಹೀತಸ್ತ್ರಿದಶೇಶ್ವರ ಪುರ ವಿಷೀದತೆ ಕಿಂ ನರರಾಜಪುತ್ರತಃ ಸಯೇವ ಮುಕ್ತ್ವಾ ಪ್ರಜುಹಾವ ಪಾವಕಂ ಶಿವಂ ಸಮಭ್ಯಚ್ಯ ಸಮಾರುಹದ್ರಥಂ. ಮಯಾ ಗೃಹೀತಃ ತ್ರಿದಶೇಶ್ವರೇಶ್ವರ, ನಾನು ಇಂದ್ರನನ್ನೇ ಕಟ್ಟಿ ಹಾಕಿದವನು, ಇಂದ್ರನನ್ನು ಸೋಲಿಸಿ ನಾನು ಬಂದವನು ಅಂದ ಮೇಲೆ ಈ ಒಂದು ನರರಾಜಪುತ್ರತಃ, ಇದೊಂದು ಸಾಮಾನ್ಯ ರಾಜಕುಮಾರನಿಗೆ ಯಾಕಷ್ಟು ವಿಚಾರ ಮಾಡ್ತಾ ಇದ್ದಿ? ನೋಡ್ರಿ, ಸ್ವರ್ಗಾಧಿಪತಿಯಾಗಿರುವಂಥ ದೇವೇಂದ್ರನನ್ನೇ ಕಟ್ಟಿ ಹಾಕಿರುವಾಗ ಒಬ್ಬ ರಾಜಕುಮಾರ, ಅಯೋಧ್ಯಾಧಿಪತಿಯ ಪುತ್ರ, ಅವನ್ನೇನು ಮಾಡೋದು ದೊಡ್ಡ ವಿಷಯ, ಅದಕ್ಕೇನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದಾನೆ. ಭಾರಿ ವಿಚಿತ್ರ. ರಾಮನ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ಕಂಡರೂ ಒಬ್ಬ ರಾಜಕುಮಾರ ಅಂತ ಹೇಳಬೇಕಾಗಿದ್ದರೆ ಅವನ ವಿವೇಕ ಎಷ್ಟು ಭ್ರಷ್ಟ ಆಗಿತ್ತು ಅಂತ ತಿಳಿತಾ ಇದೆ. ಹೇಳಿದವನು ಸಯೇವ ಮುಕ್ತ್ವ, ಅಪ್ಪ ನೀ ಏನು ಚಿಂತೆ ಮಾಡಬೇಡ, ನಾ ಮಾಡ್ಕೊಂಬರ್ತೀನಿ ಅಂತ ತಿಳ್ಕೊಂಡು ಹೇಳಿ ಪ್ರಜುಹಾವ ಪಾವಕಂ, ಬೆಂಕಿಯನ್ನು ಹೊತ್ತಿಸಿದ್ದಾನೆ ಅಗ್ನಿಕುಂಡದಲ್ಲಿ. ಶಿವಂ ಸಮಭ್ಯರ್ಚ, ರುದ್ರದೇವರನ್ನು ಆರಾಧನೆ ಮಾಡಿದ್ದಂತೆ ಮಾಡಿ ಸಮಾರುದ್ರತಂ, ರಥ ಏರಿದ್ದಾನೆ, ಹೋದ. ಸ ಅತ್ತಧನ್ವಾ ಸರಶೋ ರಥೇನ ವಿಯತ್ ಸಮಾರುಹ್ಯ ಯಯಾವದರ್ಶನಂ ಸನಾಗಪಾಶೈರ್ವರತ ಶಿವಸ್ಯ ಬಬಂಧ ಸರ್ವಾನ್ ಕಪಿವೀರ ಸಂಗಾನ್. ಅದೃಶ್ಯನಾಗಿ ಹೋಗಿ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಇವನ ಪರಾಕ್ರಮ ಎಷ್ಟು ಅಂದರೆ, ಹೇಳಿದ್ದು ಅವನೇನು ದೊಡ್ಡ ರಾಜಕುಮಾರ ಅಂತಂದು ನಾನು ಇಂದ್ರನನ್ನೇ ಬಂಧಿಸಿದವನು ಅಂತ ತನ್ನ ಬಗ್ಗೆ ಕೊಚ್ಚಿಕೊಂಡು ಎದುರಿಗೆ ಹೋಗಿ ನಿಂತು ಯುದ್ಧ ಮಾಡಬೇಕಾಗಿತ್ತು. ಅಷ್ಟೆಲ್ಲ ಹೇಳಿಕೊಂಡಾಗಲೂ ಕೂಡ ಎದುರಿಗೆ ಹೋಗಿ ನಿಂತು ಯುದ್ಧ ಮಾಡುವ ಸಾಮರ್ಥ್ಯ ಇಲ್ಲ ಅಥವಾ ಎದೆಗಾರಿಕೆ ಇಲ್ಲ. ಮಂದಿ ಮುಂದೆ ಮಾತ್ರ ಹೇಳ್ಕೊಳ್ಳೋದು, ಜಂಬ ಕೊಚ್ಕೊಳ್ಳೋದು ಅಂತ ಇರ್ತಲ್ಲ, ಹಾಗೆ ಕೊಚ್ಚಿಕೊಂಡಿದ್ದಾನೆ. ಸಹ ಅತ್ತಧನ್ವ, ಅವನ ಕೈಯಲ್ಲಿ ಬಿಲ್ಲು ತೆಗೆದುಕೊಂಡ, ಸಶರಹ ಬಾಣವನ್ನು ತೆಗೆದುಕೊಂಡು ರಥೇನ ವಿಯತ್ ಸಮಾರುಹ್ಯ, ಆಕಾಶದಲ್ಲಿ ಏರಿದ್ದಾನೆ. ಯಯಾವದರ್ಶನಂ, ಕಣ್ಣಿಗೆ ಕಾಣದೇ ಇದ್ದಂತೆ ನಿಂತುಕೊಂಡು ಬಾಣ ಪ್ರಯೋಗ ಮಾಡ್ತಾನೆ. ಸಹ ನಾಗಪಾಶೈಹಿ, ಯಾವ ಬಾಣಗಳನ್ನು ಬಿಟ್ಟಾನ? ನಾಗಪಾಶ ಅಂತ ಕರೀತಾರೆ. ಈ ಪುರಾಣಗಳಲ್ಲಿ ವರುಣಪಾಶ, ಗರುಡಪಾಶ, ನಾಗಪಾಶ ಅಂತ ಬೇರೆ ಬೇರೆ ಪಾಶಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಅದು ಬಾಣ ಬಿಟ್ಟಾಗ ಅವರಿಗೆ ಹಗ್ಗದ ರೀತಿಯಲ್ಲಿ ಆಗಿ ಸುತ್ತಲ್ಪಡ್ತದೆ, ಕಟ್ಟಲ್ಪಡ್ತದೆ ಅವರಿಗೆ. ಸಾಮಾನ್ಯ ಬಾಣಗಳೇನಾಗ್ತದೆ, ತಾಕಿ ಸಾಯಿಸಬೇಕು. ಆದರೆ ಇಲ್ಲಿ ಅವುಗಳು ಹಗ್ಗದ ಕೆಲಸವನ್ನು ಮಾಡ್ತಾ ಇರ್ತದಂತೆ, ಕಟ್ಟಿ ಹಾಕುವಂತಹ ಕೆಲಸ. ಬಿಟ್ಟಿದ್ದಾನೆ ನಾಗಪಾಶ. ಯಾರಿಂದ ಬಿಟ್ಟಿದ್ದಾನೆ? ಶಿವಸ್ಯ ವರತಃ, ರುದ್ರದೇವರ ವರ ಅಂತೆ. ನೀನೇನು ಚಿಂತೆ ಮಾಡಬೇಡ, ನೀನು ಬಿಡು,
ನೀನು ಯಾವ ಬಾಣ ಬಿಡ್ತೀಯ ಅವೆಲ್ಲ ನಾಗಪಾಶಗಳಾಗ್ತದೆ ಅಂತ ಹೊರ ಕೊಟ್ಟಿದ್ರಂತೆ. ಎಷ್ಟು ವಿಚಿತ್ರ ಇದೆ ಅಂದರೆ, ಆಚಾರ್ಯರು ತಿಳಿಸುವಾಗ ಈ ಪ್ರಸಂಗ ನೋಡ್ರಿ, ರುದ್ರದೇವರ ವರದಿಂದ ನಾಗಪಾಶಗಳಿಂದ ಇಂದ್ರಜಿತ್ತು ಕಪಿಗಳನ್ನು ಬಂಧಿಸಿದ ಅಂತ ಹೇಳಬೇಕಾಗಿದೆ. ಈ ರುದ್ರದೇವರು ಯಾರು? ಈ ರುದ್ರದೇವರಿಗೆ ನಾಗಭೂಷಣ ಅಂತ ಹೆಸರು. ನಾಗಭೂಷಣ ಅಂದರೆ ರುದ್ರದೇವರು ಹಾವುಗಳನ್ನು ಅಲಂಕಾರ ಮಾಡ್ಕೊಂಡಿರ್ತಾರೆ. ಸರಿ, ಅದು ಬನ್ನೇತು. ಎಲ್ಲರೂ ಬಂಗಾರದ ಆಭರಣಗಳು, ಬಂಗಾರದಂಗೆ ಕಾಣಿಸೋ ಆಭರಣಗಳು ಬೇರೆ ಬೇರೆದು ಹಾಕ್ಕೊಂಡಿದ್ರೆ, ರುದ್ರದೇವರು ಹಾವುಗಳನ್ನೇ ಆಭರಣ ಮಾಡಿಕೊಂಡಿದ್ದಾರಂತ. ಕೈಗೊಂದು, ಕುತಿಗೊಂದು, ಅವರು ಯಜ್ಞೋಪವೀತ ಸಹಿತ್ಯಕ್ಕೆ ಹಾವ ಅದ ಅಂತೆ. ಅದಕ್ಕೆ ಒಂದು ಸರ್ತಿ ಪಾರ್ವತಿ ದೇವಿಗೂ ಲಕ್ಷ್ಮೀ ದೇವಿಗೂ ಒಂದು ಮಾತು ನಡಿಲಿಕ್ಕತ್ತಿತ್ತಂತ. ಪುರಂದಾಸನ ಹಾಡನ್ಯಾಗ ಹೇಳ್ಯಾರ ಅದನ್ನು. ಏನಂದ್ರು, ಆಕಿಲ್ಲ ಪಾರ್ವತಿ ದೇವಿ ಅನ್ಲಂತ, ಏನ ಲಕ್ಷ್ಮೀ ದೇವಿ ಎಲ್ಲರ ನಮ್ಮವ್ವಲ್ಲ ನಮ್ಮಜ್ಜಿ, ನೀನು ಅವನು ನರಸಿಂಹನ ಲಗ್ನ ಮಾಡ್ಕೊಂಡು ಅವರ ಹಿರಣ್ಯಕಶಿಪುನ ಹರಿದು ಕೊಳ್ಳಾಗ ಕರಳುಗಳೆಲ್ಲ ಮಾಲೆ ಹಾಕೊಂಡ್ಬಿಟ್ಟಾನ, ಅವ್ನು ಹೆಂಗೆ ಲಗ್ನ ಮಾಡ್ಕೊಂಡಿಯೋ, ಹೆಂಗಿರ್ತೀಯೋ ಏನೋ ಅಂತ ಕೇಳಿದಂತ. ಅದೇ ಲಕ್ಷ್ಮೀದೇವಿ ಹೇಳಿದಂತ, ನನ್ನ ಬಿಡು, ನೀ ಹೆಂಗೆ ಶಿವನ ಲಗ್ನ ಮಾಡ್ಕೊಂಡು ಹೇಳು, ಯಾಕಂದ್ರೆ ಪಾಣಿಗ್ರಹಣ ಮಾಡೋ ಕಾಲಕ್ಕೆ ಕೈ ಹಿಡ್ಕೊಂಡಾಗ ಅಲ್ಲೇ ಒಂದು ಹಾವದ ಬುಸ್ ಅಂತ ಇರ್ತದೆ, ಅದು ಹೆಂಗೆ ಮಾಡ್ಕೊಂಡು ಹೇಳು ಅಂತ ಕೇಳಿದ್ರಂತ. ಹಾಗೆ ಇಬ್ಬರ ಮಧ್ಯದಲ್ಲೂ ಹಾಸ್ಯ ನಡೀತು ಅಂತ ತಿಳಿಸ್ತಿರ್ತಾರೆ. ಅದಕ್ಕೆ ಸ ಆತ್ತಧನ್ವ ನಾಗಪಾಶೆ, ಶಿವನ ವರದಿಂದಾಗಿ ನಾಗಪಾಶಗಳಿಂದ ಬಂಧಿಸಿದ್ದಾನೆ ಎನ್ನುವಂತಹ ಮಾತಿನಲ್ಲಿ ಒಂದು ಸ್ವಾರಸ್ಯ ಏನು? ಶಿವ ನಾಗಭೂಷಣ ಅಷ್ಟೇ ಅಲ್ಲ, ಆಚಾರ್ಯರ ಸಿದ್ಧಾಂತದಂತೆ ಮುಂದೆ ಈ ರುದ್ರದೇವರೇನಾಗೋರಿದ್ದಾರೆ ಅಂತ ಕೇಳಿದ್ರೆ ಶೇಷ ಪದವಿಗೆ ಬರೋರಿದ್ದಾರೆ. ಇವರೇ ಶೇಷದೇವರಾಗೋದು. ಇವತ್ತೇನು ರುದ್ರದೇವರಿದ್ದಾರೋ ಇವರೇ ಮುಂದೆ ಶೇಷದೇವರಾಗ್ತಾರೆ, ನಾಗರಾಜ ಪದವಿಗೆ ಬರುವಂಥವ್ರು. ಮುಂದಿನ ಕಲ್ಪದಲ್ಲಿ ನಾಗರಾಜನಾಗುವ, ಈ ಕಲ್ಪದಲ್ಲಿ ನಾಗಭೂಷಣನಾಗಿರುವ ಶಿವನ ವರದಿಂದ ನಾಗಪಾಶಗಳಿಂದ ಕಟ್ಟಲ್ಪಟ್ಟರು ಅಂತ ಒಂದು ಸ್ವಾರಸ್ಯ ತೋರಿಸ್ಕೊಡ್ತಾ ಇದ್ದಾರೆ. ಸನಾಗಪಾಶೈರ್ವರತ ಶಿವಸ್ಯ ಬಬಂಧ ಸರ್ವಾನ್ ಕಪಿವೀರ ಸಂಗಾನ್ ಆಯಿತು. ಈಗ ನಾಗಪಾಶಗಳನ್ನು ಬಿಚ್ಚೋರು ಯಾರು? ಕಟ್ಟಿಬಿಟ್ರೇನೋ ಸರಿ, ಬಿಚ್ಚೋರು ಯಾರಪ್ಪ ಪ್ರಶ್ನೆ ಬಂತಲ್ಲ. ಮತ್ತೆ ಕಟ್ಟಿ ಕೂಸು ಬಿಚ್ಚೋರು ಯಾರು ಅಂತಂದ್ರೆ ಆಗ ಗರುಡ ದೇವರ ವಿಚಾರವನ್ನು ತೆಗೆದುಕೊಳ್ಳುತ್ತಾರೆ ಶ್ರೀಮದಾಚಾರ್ಯರು. ರಾಮಾಯಣದಲ್ಲಿ ಬಂದಿದೆ, ವಾಲ್ಮೀಕಿ ರಾಮಾಯಣದಲ್ಲೂ ಉಂಟು, ಬೇರೆ ರಾಮಾಯಣಗಳಲ್ಲೂ ಉಂಟು. ಆಚಾರ್ಯರು ಎಲ್ಲ ರಾಮಾಯಣಗಳನ್ನು ಸರಿಯಾಗಿ ಹೊಂದಿಸಿ ಮೂಲ ರಾಮಾಯಣಕ್ಕೆ ತಕ್ಕಂತೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಪುರಾವತಾರಾಯ ಯದಾ ಸ ವಿಷ್ಣು ದಿದೇಶ ಸರ್ವಾನ್ ಸ್ತ್ರಿದಶಾಂಸ್ತದೈವ ಮಮಾಪಿ ಸೇವಾ ಭವತಾ ಪ್ರಯೋಜ್ಯೇತ್ಯೇವಂ ಗರುತ್ಮಾನವದೃಶಾ ಕಪಿಂ. ದೇವರು ಹಿಂದೆ ಎಲ್ಲರಿಗೂ ತಾನು ಅವತಾರ ಮಾಡುವಕ್ಕಿಂತ ಮೊದಲು ನೀವೆಲ್ಲರೂ ಅವತಾರ ಮಾಡಬೇಕು ಅಂತ ಆದೇಶ ಮಾಡ್ತಾ ಇದ್ದಂತೆ. ನಮಗೆ ಈ ಇತಿಹಾಸ ಪುರಾಣಗಳು ತಿಳಿಸುವಂಥ ಮಾತುಗಳಲ್ಲಿ ಇದು ಒಂದು ಅಂಶ ತಿಳಿಬೇಕು. ದೇವರು ತಾನು ಒಬ್ಬನೇ ಅವತಾರ ಮಾಡಿ ಬರುವುದಿಲ್ಲ. ತಾನು ಬರುವಾಗ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಸೇವಕರು, ಪರಿವಾರದವರು ಎಲ್ಲರನ್ನ ಕರ್ಕೊಂಡು ಬಂದಿರ್ತಾನೆ. ಈಗ ಹೆಂಗಂದ್ರೆ ಸ್ವಾಮಿಗಳು ಬಂದ್ರೆ ಸ್ವಾಮಿಗಳು ಒಬ್ಬರೇ ಬರುವುದಿಲ್ಲ. ಹೇಳ್ತಿರ್ತೀವಿ ಅಷ್ಟೇ ಬಾಯಲ್ಲಿ, ಸ್ವಾಮಿಗಳು ಬಂದರು ಅಂತ ತಿಳ್ಕೊಂಡು. ಸ್ವಾಮಿಗಳ ಜೊತೆಗೆ ದಿವಾನರು ಬಂದಿರಬೇಕು, ಎಡಬಲ ಸೇವಕರು ಬಂದಿರಬೇಕು, ವಿದ್ಯಾರ್ಥಿಗಳು ಬಂದಿರಬೇಕು, ಕೆಲಸದವ್ರು ಬಂದಿರಬೇಕು, ಎಲ್ಲ ಬಂದಿರ್ತಾರೆ. ಇಲ್ಲೋ ಹೆಸರು ಮಾತ್ರ ಹೆಂಗಿರ್ತದೆ, ಸ್ವಾಮಿಗಳು ಬಂದರು ಅಂತ ಇರ್ತದೆ. ಹಾಗೆ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿದ ಅಂದರೆ ಹೆಸರು ಮಾತ್ರ ಭಗವಂತ ಅಂತ ಇರ್ತದೆ, ಆದರೆ ಎಲ್ಲರೂ ಬಂದಿರ್ತಾರಂತೆ. ಹಂಗೆ ಎಲ್ಲರಿಗೂ ಅವತಾರ ಮಾಡಲಿಕ್ಕೆ ಹೇಳ್ತಾ ಇದ್ದ. ವಾಯುದೇವರು, ಇಂದ್ರದೇವರು, ಆಮೇಲೆ ಸೂರ್ಯ, ವರುಣ, ಯಮ ಎಲ್ಲ ಹೇಳ್ತಾ ಇರುವಾಗ ಗರುಡದೇವರು ಬಂದು ನಿಂತರಂತೆ. ಪುರಾವತಾರಾಯ ಯದಾ ಸ ವಿಷ್ಣು ದಿದೇಶ ಸರ್ವಾನ್ ಸ್ತ್ರಿದಶಾಂತದೈವ. ಆಗ ಮಮಾಪಿ ಸೇವಾ ಭವತಾ ಪ್ರಯೋಜ್ಯೆ, ಸ್ವಾಮಿ ನನ್ನೂ ಸೇವಾ ತಗೋಬೇಕಲ್ಲ, ನಾನು ಬರ್ತಾ ಇದ್ದೀನಿ ಅಂತ. ಹಾಗಾದರೆ ಈ ಮಾತಿನಲ್ಲಿ ಯಾವ ಅಂಶ ಗ್ರಹಿಸಬೇಕು ಅಂದರೆ, ದೇವತೆಗಳೆಲ್ಲ ಕೆಳಗಿಳಿದು ಅವತಾರ ಮಾಡಿ ಬರುವುದು ಯಾಕೆ ಅಂದರೆ ಹರಿಸೇವೆಗೋಸ್ಕರ. ಮಮಾಪಿ ಸೇವಾ ಭವತಾ ಪ್ರಯೋಜ್ಯ. ಅವರೆಲ್ಲ ಅವಕಾಶಗಳನ್ನು ಹುಡುಕಿ ಸೇವಾ ಮಾಡ್ತಿರ್ತಾರಂತ. ಮೂಲ ರೂಪದಲ್ಲಿ ಎಷ್ಟು ಸೇವಾ ಮಾಡ್ಲಿಕ್ಕೆ ಸಾಧ್ಯದ ಅಷ್ಟು ಸೇವಾ ಮಾಡೋಂತ, ಅವತಾರ ಮಾಡಿ ಎಷ್ಟು ಸೇವಾ ಮಾಡ್ಲಿಕ್ಕೆ ಸಾಧ್ಯದ ಅವತಾರ ಮಾಡಿ ಸೇವಾ ಮಾಡೋಂತ. ಅಂತೂ ಸೇವಾ ವರ್ಜಿತರಾಗಿ ಇರಬಾರ್ದು, ಸೇವಾ ಮಾಡ್ತಾನೆ ಇರಬೇಕು. ಅದಕ್ಕೆ ಹೇಳಿದ್ರು ಸರ್ವಾನ್ ಸದಶಾನ್ ಮಮಾಪಿ ಸೇವಾ ಭವತಾ ಪ್ರಯೋಜ್ಯೇತ್ಯೇವಂ ಗರುತ್ಮಾನ್ ಅವದದ್ ವೃಷಾಕಪಿ. ವೃಷಾಕಪಿ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಹೆಸರು. ಆ ಪರಮಾತ್ಮನ ಕುರಿತು ಗರುಡದೇವರು ಪ್ರಾರ್ಥನಾ ಮಾಡಿಕೊಂಡ್ರಂತೆ, ನೀನು ರಾಮಾವತಾರ ಮಾಡ್ತಾ ಇದ್ದಿ, ಎಲ್ಲ ದೇವತೆಗಳು ಅವತಾರ ಮಾಡ್ತಾರೆ, ನಂದೊಂದಿಷ್ಟು ಸೇವಾ ತಗೊಳಪ್ಪ ಅಂತ ಹೇಳಿದಾಗ ಪರಮಾತ್ಮ ಹೇಳಿದಂತೆ. ವೃಷಾಕಪಿಹಿ ಅಂತ ಅನ್ನೋ ಶಬ್ದ ಇದೆ ವಿಷ್ಣು ಸಹಸ್ರನಾಮದಲ್ಲಿ. ದೇವರಿಗೆ
ವೃಷಾಕಪಿರಮೇಯಾತ್ಮ ಸ್ತೋತ್ರ ಮಾಡ್ತಾರೆ. 1000 ನಾಮಗಳಲ್ಲಿ ದೇವರಿಗೆ ವೃಷಾಕಪಿ ಅಂತ ಹೆಸರು, ಬಹಳ ವಿಶಿಷ್ಟವಾದ ಹೆಸರು. ಆಗ ದೇವರು ಹೇಳಿದ, ತಮಾಹ ವಿಷ್ಣುರ್ನ ಭುವಿ ಪ್ರಜಾತಿಂ ಉಪೈಹಿ ಸೇವಾಂ ತವ ಚಾನ್ಯಥಾಗಂ ಆದಾಸ್ಯ ಯೇ ಮಾತ್ರ ಯಥಾ ಯಶಸ್ಯ ಧರ್ಮಶ್ಚ ಕರ್ತವ್ಯ ಕೃದೇವ ಚ ಸ್ಯಾಹ. ನೋಡು, ದೇವರಂತಾನೆ, ನೀನು ಭೂಮಿಯಲ್ಲಿ ಹುಟ್ಟಿಯೇ ಸೇವೆ ಮಾಡಬೇಕು ಅಂತೇನಿಲ್ಲ, ಭೂಮಿಯಲ್ಲಿ ಹುಟ್ಟದೆಯೂ ಸೇವೆ ಮಾಡಲಿಕ್ಕೆ ಬರ್ತದೆ. ನಾನು ಆವಾಗ ಹೇಳಿದೆ, ದೇವತೆಗಳಲ್ಲಿ ಬ್ರಹ್ಮದೇವರು ಸರಸ್ವತಿ ದೇವಿಯರು ಭೂಲೋಕದಲ್ಲಿ ಅವತಾರ ಮಾಡುವುದಿಲ್ಲ. ಗರುಡದೇವರು, ಗರುಡದೇವರ ಹೆಂಡತಿಯರಾದ ಸೌಪರ್ಣಿ ದೇವಿಯರು ಅವತಾರ ಮಾಡುವುದಿಲ್ಲ. ಆದರೆ ಅವತಾರ ಇಲ್ಲದೆ ಇರುವಂತಹ ತನಗೆ, ಅಂದರೆ ಅವತಾರಕ್ಕೆ ಅವಕಾಶವಿಲ್ಲದೆ ಇರುವಂತಹ ತನಗೆ ಸೇವೆಯ ಅವಕಾಶ ಇಲ್ಲ ಅಂತ ಆಗಬಾರ್ದಲ್ಲ ಅಂತ ಪ್ರಶ್ನೆ ಮಾಡಿದಾಗ ಭಗವಂತ ಹೇಳ್ತಾನೆ, ಅವತಾರ ಮಾಡಿಯೇ ಸೇವೆ ಮಾಡಬೇಕು ಅಂತೇನಿಲ್ಲ. ನಿನ್ನ ಕಡೆಯಿಂದ ಬೇರೆ ರೀತಿಯಿಂದ ನಾನು ತೆಗೆದುಕೊಳ್ತೇನೆ. ಕೆಲವರು ರಾಜಕಾರಣಿಗಳು ಮಾತಾಡ್ತಿರ್ತಾರೆ, ನೀವು ಯಾಕೆ ರಾಜಕಾರಣಕ್ಕೆ ಬಂದಿರಿ, ನಾವು MLA MP ಮಂತ್ರಿಗಳು ಯಾಕೆ ಆಗೋದು, ಜನರ ಸೇವಾ ಮಾಡಲಿಕ್ಕೆ ಅಂತ. ಅಂದರೆ ನೀವು ಆ ಅಧಿಕಾರ ತೊಗೊಂಡ್ರೆ ಸೇವಾ ಮಾಡೋದು ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಾರೆ ಅವರು. ಹಂಗೆ ಸೇವಾ ಮಾಡಬೇಕು, ಜನರ ಸೇವಾ ಮಾಡಬೇಕು ಅಂತೇನು ಇಲ್ಲೇ ಇಲ್ಲ. ಅದಕ್ಕೆ ರಾಮಾಯಣದ ಈ ಪ್ರಸಂಗ ಏನು ತಿಳಿಸ್ತದೆ ಅಂದರೆ, ಅಧಿಕಾರವಿಲ್ಲದೆ ಹೋದರೂ ಕೂಡ ಜನರ ಸೇವಾ ಮಾಡಲಿಕ್ಕೆ ಏನೂ ಅಡ್ಡಿ ಬರೋದಿಲ್ಲ. ನಮಗೆ ಜನರ ಸೇವಾ ಅಂಬೋದು ಮುಖವಾಡ ಅಷ್ಟೇ, ಅದು ಮುಖೋಟ ಅಷ್ಟೇ. ಅದು ಖರೆ ಉದ್ದೇಶ ನಮ್ಮದು ಅಧಿಕಾರ ಪಡಿಬೇಕು, ಸುಖವಾಗಿರಬೇಕು ಅಂತ. ಗರುಡ ದೇವರಿಗೆ ಭಗವಂತ ಹೇಳ್ತಾನೆ, ಭೂಮಿಯಲ್ಲಿ ಅವತಾರ ಮಾಡಿಯೇ ಸೇವಾ ಮಾಡಬೇಕು ಅಂತೇನಿಲ್ಲ, ಅನ್ಯಥಾಪಿ ಹಂಗೆ ಮಾಡ್ಲಿಕ್ಕೆ ಬರ್ತದೆ. ಹೌದು ಸ್ವಾಮಿ ಅಂತಿ, ಮತ್ತು ಕರಿದೇ ಹೋದ್ರೆ ನಾ ಏನು ಮಾಡಲಿ ಅಂದರೆ, ಏನಿಲ್ಲ, ಸೇವಾ ಅಂತ ಆದಾಸ್ಯ ಇವ, ನಿನ್ನ ಸೇವೆಯನ್ನು ತೆಗೆದುಕೊಳ್ಳುತ್ತೇನೆ. ಯಥಾ ಯಶಸ್ಯಾತ್, ನಿನಗೆ ಕೀರ್ತಿ ಹೇಗೆ ಬರ್ತದೆ, ನಿನ್ನ ಧರ್ಮ ಉಳಿಬೇಕು, ನಿನ್ನ ಪಾಲಿನ ಕರ್ತವ್ಯ ಪರಿಪಾಲನೆ ಆಗಬೇಕು, ಆ 3 ವ್ಯವಸ್ಥೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಪರಮಾತ್ಮ ಭರವಸೆ ಕೊಟ್ಟಿದ್ದಾನೆ. ಅಂದರೆ ಭಗವಂತ ಹೇಳಿದಂತೆ ನಾವು ಈ ಮಾತನ್ನು ಕೇಳಿದರೆ, ರಾಮಚಂದ್ರನ ಮೂಲ ರೂಪದಲ್ಲಿ ನಾರಾಯಣ ಅವತಾರ ಮಾಡುವಾಗ ಗರುಡನಿಗೆ ಹೇಳಿದ ಮಾತುಗಳನ್ನು ಕೇಳಿದಾಗ ನಾವು ಏನು ಸಿದ್ಧರಿರಬೇಕು, ಭಗವಂತ ನನ್ನಿಂದ ಯಾವಾಗ ಸೇವಾ ತಗೋ, ನಾನಂತರೂ ಸದಾ ಸಿದ್ಧನಿದ್ದೇನೆ ನಿನ್ನ ಸೇವೆಗೆ ಅಂತ ಹೇಳಿ ದೇವರಲ್ಲಿ ಅಪ್ಲಿಕೇಶನ್ ಹಾಕಿಟ್ಟಿದ್ರೆ, ದೇವರು ನಮ್ಮ ಕಡೆಯಿಂದ ಹೆಂಗೆ ಸೇವಾ ತಗೋತಾನ ಅಂದ್ರೆ, ನಮಗೆ ಕೀರ್ತಿ ಬರುವಂತೆ ಸೇವಾ ತಗೋತಾನೆ, ಲೋಕದಲ್ಲಿ ನಮಗೆ ಕೀರ್ತಿ ಬರುವಂತೆ. 2ನೇದ್ದು ಧರ್ಮ ಉಳಿಯುವಂತೆ ಸೇವಾ ತಗೋತಾನೆ. 3ನೇದ್ದು ಅವನ ಪಾಲಿನ ಕರ್ತವ್ಯ ಆಗುವಂತೆ ಸೇವಾ ತಗೊಳ್ತಾನೆ. ಎಷ್ಟು ಚಂದಾದ ಮಾತಿದೆ ನೋಡ್ರಿ. ಅಂದಮೇಲೆ ನಾವು ದೇವರಲ್ಲಿ ಬರೀ ಏನು ಕೇಳ್ತಿರ್ತೀವಿ ಗೊತ್ತೇನ್ರಿ, ಅದನ್ನು ಕೊಡ್ತೀನೋ, ಇದನ್ನು ಕೊಡ್ತೀನೋ, ಇದನ್ನು ಕೊಟ್ಟರೆ ಚಲೋ, ಅದನ್ನು ಕೊಟ್ಟರೆ ಚಲೋ ಅಂತ. ಒಂದು ದಿವಸ ನನ್ನಿಂದ ಇದನ್ನು ತಗೋತೀನೋ, ನನ್ನಿಂದ ಅದನ್ನು ತಗೋತೀನೋ ಅಂತ ಕೇಳೇ ಇಲ್ರಿ. ಗಾಬರಿ ನಮಗೆಲ್ಲರ. ಅಕಸ್ಮಾತ್ ತಗೋತೀನೋ ಅಂತ ಕೇಳಿಬಿಡೋಣ, ಬೆಳಿಗ್ಗೆ ಎದ್ದು ಮನೆಗೆ ಬಂದು ಕೂತ್ಬಿಟ್ರೆ ದೇವರೆಲ್ಲರ ಬಾಗ್ಲಾ ತೆಗಿ, ನಾ ತೊಗೊಳಿಕ್ಕೆ ಬಂದೀನಿ ಅಂತ ಅಂದ್ಬಿಡೋಣ. ಈ ಮಣ್ಣಿನ ವಾಷಿಂಗ್ ಮಿಷಿನ್ ತೊಗೊಂಡು ಹೋಗ್ಬಿಟ್ರೆ, ಫ್ರಿಜ್ ತೊಗೊಂಡು ಹೋಗ್ಬಿಟ್ರೆ, TV ತೊಗೊಂಡು ಹೋಗ್ಬಿಟ್ರೆ ಅಂದರೆ ಸೇವಾ ತಗೋ ಸ್ವಾಮಿ ನಮ್ಮಿಂದ ಅಂತ ಸದಾ ಹೇಳ್ತಿರ್ಬೇಕಂತ. ಗರುಡ ದೇವರ ಈ ಪ್ರಾರ್ಥನಾ ನನಗಂತೂ ವೈಯಕ್ತಿಕವಾಗಿ ಒಂದು ಆದರ್ಶವೆನಿಸ್ತದೆ. ಪುರಾವತಾರಾಯ, ಹಿಂದಕ್ಕೆ ದೇವತೆಗಳೆಲ್ಲ ಅವತಾರ ಮಾಡುವಾಗ ಗರುಡ ದೇವರು ಅಷ್ಟು ಪ್ರಾಮಾಣಿಕರಾಗಿ ಅನ್ನೋದು ಸೇವಾ ತಗೋ ಅಂದಾಗ ಗರುಡ ದೇವರು ಭೂಮಿಯಲ್ಲಿ ಅವತಾರ ಮಾಡುವುದಿಲ್ಲ. ಆದರೆ ಅವತಾರ ಮಾಡಿಲ್ಲ ಅಂತಂದ ಮಾತ್ರಕ್ಕೆ ಸೇವಾ ತಗೊಳ್ಳದೆ ಇರುವುದಿಲ್ಲ. ಪರಮಾತ್ಮ ಅಂತಾನೆ, ಅವಶ್ಯವಾಗಿ ಸೇವಾ ತಗೊಳ್ತೇನೆ. ಹೇಗೆ ಸೇವಾ ತಗೋತೀನಿ ಅಂದರೆ, ನೀನು ಮಾಡಿದ ಸೇವೆಯಿಂದ ಲೋಕದಲ್ಲಿ ನಿನಗೆ ಪ್ರಸಿದ್ಧಿ ಬರಬೇಕು. ನೋಡ್ರಿ, ಮಾಡಿದ್ರೆ ಹಿಂಗೆ ಮಾಡ್ಬೇಕು ಸೇವಾ ಅಂತ ಜನ ಅನ್ಬೇಕು. ಬರೀ ಕೀರ್ತಿಯೊಳಗೆ ಮುಗಿದು ಹೋಗಬಾರ್ದ್ರಿ. ಕೆಲವರು ಒಂದೆರಡು ರಗ್ಗು ಚಾದರ ಮಂದಿಗೆ ಹಚ್ಚಿ ಫೋಟೋ ತೆಗೆಸ್ಕೊಂಡು ಪೇಪರ್ನೇ ಹಾಕಿ ಆ ಚಾದರ ರಗ್ಗ ಬಗ್ಗೆ ತಂದುಬಿಟ್ಟಿರ್ತಾರೆ ಮತ್ತೆ ಹೊಳೆ ಮನೆಗೆ. ಮತ್ತು ಮರದಿವ್ಸ ಫೋಟೋ ಹಾಕ್ಬೇಕಾಗ್ತಿರ್ತಾರೆ ಪೇಪರ್ನಾಗ. ಅದಕ್ಕೆ ಅವ್ರು ಹಚ್ಚಿ ವಿಡಿಯೋ ಮಾಡಿ ಫೋಟೋ ಹೊಡಿಸ್ಕೊಂಡು ಮತ್ತೆ ತಂದುಬಿಟ್ರೆ ಹಂಗಲ್ಲ. ಅವರ ಪಾಲಿನ ಧರ್ಮ ಆಗಿರಬೇಕು. ಹಾಗಾಗಿ ಧರ್ಮವಾಗಬೇಕು. ಮತ್ತು ತಮ್ಮ ಕರ್ತವ್ಯವನ್ನು ತಾವು ನಿರ್ವಹಣೆ ಮಾಡಿದಂತೆ ಆಗಿರಬೇಕು ಹೋಗು ಅಂತ ಹೇಳಿದರು. ಸರಿ, ಗರುಡ ಅಂದಿದ್ದ ಎಸ್, ಏನು ಯಾವಾಗ ತಗೋ. ರಾಮಾವತಾರದಲ್ಲಿ 140ನೇ ಪದ್ಯ. ವರೇಣ ಶರ್ವಸ್ಯ ಹಿ ರಾವಣಾತ್ಮಜೋ ಯದಾ ನಿಬಧ್ನಾತಿ ಕಪಿನ್ ಸ ಲಕ್ಷ್ಮಣಾನ್ ಉರಂಗಪಾಶೇನ ತದಾ ತ್ವಮೇವ ಸಮೇತ್ಯ ಸರ್ವಾನಪಿ ಮೋಚಯಸ್ವ. ರುದ್ರದೇವರ ವರದಿಂದ ರಾವಣಾತ್ಮಜ, ರಾವಣನ ಪುತ್ರನಾಗಿರುವಂಥ ಇಂದ್ರಜಿತ್ ನಾಗಪಾಶದಿಂದ ಕಪಿಗಳನ್ನು ಕಟ್ಟಿ ಹಾಕ್ತಾನೆ. ಕೇವಲ ಕಪಿಗಳಲ್ಲ, ಲಕ್ಷ್ಮಣನನ್ನೂ ಕಟ್ಟಿ ಹಾಕುತ್ತಾನೆ. ಸ್ವಾರಸ್ಯ ಅಲ್ರಿ, ಲಕ್ಷ್ಮಣ ಶೇಷದೇವರ ಅವತಾರ, ರುದ್ರದೇವರು ಶೇಷದೇವರಾಗುವರು. ಇವರ ವರದಿಂದ ಅವರಿಗೆ ಬಾಧ ಆಗ್ತದ ಅಂತ ಪ್ರಶ್ನೆ. ಯಾಕೆ? ಸಮಾನ ಕಕ್ಷೆಯಲ್ಲಿರುವಂತಹ ದೇವತೆಗಳಿಗೆ ಒಬ್ಬರಿಂದ ಒಬ್ಬರಿಗೆ
ಬಾಧಕ ಇಲ್ಲ. ಇವರನ್ನು ಬಾಧಿಸಿದ್ರು, ಅವರಿವರಿಗೆ ತೊಂದರೆ ಕೊಟ್ಟರು ಅಂತ ಆಗುವುದಿಲ್ಲ. ಹಾಗಿರುವಾಗ ರುದ್ರದೇವರ ವರದಿಂದ ನಾಗಪಾಶಗಳಿಂದ ಇಂದ್ರಜಿತ್ ಶೇಷಾವತಾರಿಗಳಾದ ಲಕ್ಷ್ಮಣನ ಹೇಗೆ ಕಟ್ಟಿ ಹಾಕಿದರು ಅಂತಂದರೆ, ಅದಕ್ಕೆ ಮುಂದಿನ ಮಾತಿನಲ್ಲಿ ಆಚಾರ್ಯ ತಿಳಿಸ್ತಾರೆ, ಭಗವಂತನ ಆದೇಶವಾಗಿತ್ತಂತೆ. ಯದ್ಯಪಿ ಈ ನಾಗಪಾಶ ನಿನಗೇನು ಮಾಡುವುದಿಲ್ಲ, ಆದರೂ ನಾಗಪಾಶದ ಒಳಗೆ ನೀನು ಸಿಕ್ಕಾಕ್ಕೊಂಡಂತೆ ತೋರಿಸು. ಕಾರಣ ಏನು ಅಂದರೆ, ರುದ್ರದೇವರ ವರದ ಮೇಲೆ ನಂಬಿಕೆ ಇಟ್ಟುಕೊಂಡಿರುವಂತಹ ಈ ಅಸುರರು ಇನ್ನಿಷ್ಟು ಅವರಲ್ಲಿ ವಿಶ್ವಾಸ ಮಾಡಲಿ. ನೋಡ್ರಿ ಎಂಥ ನಮ್ಮ ರುದ್ರದೇವರ ಸಾಮರ್ಥ್ಯ, ಆ ಶೇಷದೇವರ ಅವತಾರಿಗಳನ್ನು ಕಟ್ಟಿ ಹಾಕಿಬಿಡ್ತೀವಿ ಅಂತ ವಿಪರೀತ ಜ್ಞಾನ ಮಾಡಿಕೊಂಡು ಇನ್ನಿಷ್ಟು ಅನರ್ಥವನ್ನು ಹೊಂದಲಿ ಅಂತ ಭಗವಂತನ ಆದೇಶ. ಅದಕ್ಕೆ ಹೇಳ್ತಾರೆ, ಆವಾಗ ಲಕ್ಷ್ಮಣನ ಕಟ್ಟಿ ಹಾಕ್ತದೆ. ಉರಂಗಪಾಶೇನ ತದಾ ಆಗ ತ್ವಮೇವ ಸರ್ಮೇತ್ಯ, ನೀನು ಬಂದು ಸರ್ವಾನಪಿ ಮೋಚಯಸ್ವ, ಎಲ್ಲರನ್ನ ಬಿಡಿಸು ಅಂತ. ಮಧ್ಯದಲ್ಲಿ ದೇವರೊಂದು ಉತ್ತರ ಕೊಡ್ತಾನೆ, ಅಹಂ ಸಮರ್ಥೋಪಿ, ನಾನೇ ಆ ನಾಗಪಾಶಗಳನ್ನು ಬಿಡಿಸ್ಲಿಕ್ಕೆ ಸಮರ್ಥನಾಗಿದ್ದೇನೆ. ಇವು 3 ಸ್ಟೆಪ್ ನೆನಪಿಟ್ಟುಕೊಳ್ರಿ. ಒಂದು ಸರ್ತಿ ಇಂದ್ರಜಿತ್ ಹಾಕಿದ ನಾಗಪಾಶಗಳನ್ನು ಗರುಡನ ಕಡೆಯಿಂದ, ಮುಂದೆ ಬಂದದ್ದನ್ನು ಹನುಮಂತನ ಕಡೆಯಿಂದ, ಕೊನೆಗೆ ಬಂದದ್ದನ್ನು ತನ್ನಿಂದ ಭಗವಂತ ಮಾಡ್ತಾನೆ. ಅದಕ್ಕೆ 3 ಬಾರಿ ಇಂದ್ರಜಿತನ ಪಾಶಗಳನ್ನು ಕತ್ತರಿಸಿ ಹಾಕುವಂತಹ ಪ್ರಸಂಗ ಹೇಳಿದ. ಅಹಂ ಸಮರ್ಥೋಪಿ, ನಾನು ಸಮರ್ಥನಿದ್ದೇನೆ. ತಥಾ ಹನುಮಾನ್, ಸ್ವತಃ ಹನುಮಂತ ಇದ್ದಾನಲ್ಲೇ, ಅವನೂ ಸಮರ್ಥನಿದ್ದಾನೆ. ಲಕ್ಷ್ಮಣನೂ ಇದ್ದಾನೆ. ನ ವಿಮೋಚಯಾಮಃ, ನಾವು ಯಾರೂ ಆ ನಾಗಪಾಶಗಳನ್ನು ಬಿಚ್ಚೋದಿಲ್ಲ. ತವ ಪ್ರಿಯಾರ್ಥಂ, ನಿನ್ನ ಪ್ರೀತಿಗಾಗಿ ನೀ ಸಂತೋಷ ಪಡಬೇಕು. ಏನು ಸಂತೋಷ? ಆಹಾ, ದೇವರು ಎಂಥ ಒಳ್ಳೆ ಸೇವೆ ಕೊಟ್ಟನಪ್ಪ. ಗರುಡನ ಧರ್ಮ ಏನು? ಉರಗ ಬಂಧನವನ್ನು ಬಿಡಿಸೋದೇ ಗರುಡನ ಧರ್ಮ. ಯಾಕೆ? ನಮಗೆ ಹಾವುಗಳ ಭೀತಿ ಇದ್ದಾಗ, ಅದಕ್ಕೆ ಪ್ರಾಯ ಜಗನ್ನಾಥದಾಸರು ಒಂದು ನಾಮಸ್ಮರಣ ಸಂಧಿಯಲ್ಲಿ ಹೇಳುವಾಗ ಒಂದು ಮಾತಂತಾರೆ, ವಿಹಗಾಧಿಪನ ಮಂದಿರದಲ್ಲಿರುವನಿಗೆ ಪಾವುಗಳ ಭಯ ಉಂಟೆ ಅಂತ ಸ್ತೋತ್ರ ಮಾಡ್ತಾರೆ. ಎಷ್ಟು ಚಂದದ. ಹರಿನಾಮಸ್ಮರಣೆ ಮಾಡಿದವನಿಗೆ ಪಾಪವಿಲ್ಲ ಅನ್ನೋದಕ್ಕೊಂದು ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ, ವಿಹಗಾಧಿಪನ ಮಂದಿರದಲ್ಲಿರುವನಿಗೆ, ಅದು ಗರುಡನ ಮಂದಿರದಲ್ಲಿರುವಂಥವನಿಗೆ ಪಾವುಗಳ ಭಯ ಉಂಟೆ. ಹಾವಿನ ಭಯ ಇರೋದಿಲ್ಲ. ಹಾಗಾದರೆ ಹಾವು ಮತ್ತು ನಾಗ ಮತ್ತು ಗರುಡಗಳಿಗೆ ಪರಸ್ಪರ ವಿರೋಧ. ಈಗ ನಾಗಪಾಶ ಕಟ್ಟಿದಾಗ ಗರುಡ ಬಂದ ಅಂದರೆ ನಾಗಪಾಶಗಳೆಲ್ಲ ಹೋಗ್ಬಿಡ್ತದೆ, ಬಿಚ್ಚಿ ಹಾಕಿಬಿಡ್ತಾನೆ. ಅದಕ್ಕೆ ಅವನ ಧರ್ಮವೂ ಆಯಿತು, ಕೀರ್ತಿಯಾಯಿತು, ಕರ್ತವ್ಯವಾಯಿತು ಅಂತ ಕರೆಸಿದ್ದಾನೆ. ಬಾ ನೀನು ಕೃತಸ್ತವಾದೇಶಂ, ಇದು ನಿನಗೆ ಅಪೇಕ್ಷೆ, ತವ ಪ್ರಿಯಾರ್ಥಂ, ನಿನ್ನ ಸೇವಾ ತಗೋಬೇಕಲ್ಲ, ತಗೊಳ್ತೀನಿ ತಗೋ ಅಂತ ಹೇಳಿದರು. ತದೇ ತದುಕ್ತಂ ಹಿ ಪುರಾತ್ಮನಾಯತ್. ಮುಂದಿನ ಮಾತಿನಲ್ಲಿ 142 ಏನಂತಾರೆ? ಅಲ್ಲ, ಇದು ಭಗವಂತನಿಗೂ ಲಕ್ಷ್ಮಣನಿಗೂ ಇಬ್ಬರಿಗೆ ಗೊತ್ತಿರುವಂತಹ ವಿಚಾರ. ಭಗವಂತನಿಗೂ ಗರುಡನಿಗೂ, ಲಕ್ಷ್ಮಣನಿಗಲ್ಲ, ಭಗವಂತನಿಗೂ ಗರುಡನಿಗೂ ಇಬ್ಬರ ಮಧ್ಯದಲ್ಲಿ ಆದ ಮಾತು. ಮತ್ತು ಲಕ್ಷ್ಮಣ ಆಗಲಿ ಬಿಡಿಸ್ಕೊಳ್ಳಿಕ್ಕೆ ಅಥವಾ ಹನುಮಂತನಾಗಲಿ ಬಿಡಿಸ್ಲಿಕ್ಕೆ ಹೋಗ್ಬೇಕಾಗಿತ್ತಲ್ಲ, ರಾಮಂತರು ನಾ ಬಿಡಿಸಂಗಿಲ್ಲ ಅಂತ ಹೇಳಿದ್ದ. ಅಂದರೆ ತದೇ ತದುಕ್ತಂ ಹಿ ಪುರಾತ್ಮನಾಯತ್ ತಥೋ ಹಿ ರಾಮೋ ನಮೋಚ ಕಂಚನ. ಗರುಡನಿಗೆ ನಿನ್ನ ಸೇವಾ ತಗೊಳ್ತೀನಿ ಅಂತ ಹೇಳಿದ್ದಕ್ಕೆ ರಾಮ ಬಿಟ್ಬಿಟ್ಟ. ಮತ್ತು ಲಕ್ಷ್ಮಣನಿಗೆ ಹೆಂಗೆ ಗೊತ್ತಾಗ್ತಿದ್ದು ಅಂತಂದ್ರೆ, ಅವ ಶೇಷಶಾಹಿ. ಯಾವಾಗ ಈ ಲಕ್ಷ್ಮಣನಿಗೆ ಮಾತು ಇಲ್ಲ, ಗರುಡನಿಗೆ ಮಾತು ಹೇಳಿಕತ್ತಿದ್ದ, ಅವಾಗ ಶೇಷದೇವರಲ್ಲೇ ಇದ್ರು. ಹಾಸಿಗೆ ಮೇಲೆ ಮಲ್ಕೊಂಡೇ ಇದ್ನಲ್ಲ. ನಾರಾಯಣ ಅವ ಕೂತಿರೋಕ್ಕಿಂತ ಮಲ್ಕೊಂಡಿರೋದು ಜಾಸ್ತಿ ಇದೆ. ಅದು ನಾವು ಪುರಾಣ ಪುಣ್ಯಕಥೆಯೊಳಗೆ ಎಲ್ಲೇ ಕೇಳಿದ್ರು ಅಥವಾ ಈ TV ಸೀರಿಯಲ್ ಒಳಗೆ ತೋರಿಸಿದ್ರು, ಹೆಂಗೆ ತೋರಿಸಿರ್ತಾರೆ ಅಂದರೆ, ನಾರಾಯಣ ಸದಾ ಮಲ್ಕೊಂಡಿರ್ತಾನೆ. ನನಗೆ ಅನಿಸ್ತದೆ, ಇಷ್ಟು ಮಲ್ಕೊಳ್ಳುವಷ್ಟು ಪುರುಸೊತ್ತು ಹೆಂಗದನೋ ಏನಪ್ಪ ಅವನಿಗೆ, ಎಷ್ಟು ಫ್ರೀ ಇದ್ದಾನೆ. ಇಲ್ಲವೇ ನಮಗೆ ಮಲ್ಕೊಳ್ಳಿಕ್ಕೆ ಪುರುಸೊತ್ತೇ ಇಲ್ಲ. ಹಿಂಗೆ ಮಲಗಿ ಬಂದರೆ ಯಾರೊಬ್ರು ಬಂದಿರ್ತಾರೆ ಕಾಡಲಿಕ್ಕೆ, ಪ್ರೀತಿಯಿಂದ. ಹಂಗೇನು ಕಾಡಬೇಕು ಅಂತ ಕಾಡಂಗಿಲ್ಲ. ಮತ್ತು ಹಿಂಗೆ ಫೋನ್ ಮಾಡಿರ್ತಾರೆ, ಯಾರು ಇದ್ದೀರಿನೋ ಮಲ್ಕೊಂಡಿರೋದು ಕೇಳ್ತಾರೆ, ಮತ್ತೆ ಮಾಡಿ ಫೋನ್ ಮಾಡಿ. ಅದಕ್ಕೆ ನಮಗೆ 108 ಜವಾಬ್ದಾರಿಗಳು ತಲೆಬಿಸಿಗಳು ಇದ್ದಾಗ ನಿಶ್ಚಿಂತ ಪುರುಷ ನೋಡ್ರಿ ಪರಮಾತ್ಮ. ಅದಕ್ಕೆ ನಿಶ್ಚಿಂತಿ ಪುರುಷರು ಸಂತಿಯೊಳಗೂ ಮಲ್ಕೋತಾರಂತ ಒಂದು ಗಾದಿ ಮಾತು ಹೇಳಿದ್ರು. ಹಾಗೆ ಮಲ್ಕೊಂಡೇ ಇದ್ದ ಶೇಷನ ಮೇಲೆ ಗರುಡನಿಗೆ ನೀನು ಸೇವಾ ತಗೋತೀನಿ ಅಂತ ಹೇಳೋ ಕಾಲಕ್ಕೆ ಶೇಷದೇವರಲ್ಲೇ ಇದ್ರು. ಹಿಂಗಾಗಿ ಅವ್ರಿಗೆ ಗೊತ್ತು. ಹನುಮಂತ ದೇವರಿಗಂತರೂ ಅವರು ಏನು ಮಾಡದೇ ಇದ್ರೂ ಕೂಡ ಆಲೋಚನೆ ಸರ್ವಶೇಕಂ ಜ್ಞಾನಂ. ಅದಕ್ಕೆ ವಾಯುದೇವರ ಜ್ಞಾನವನ್ನು ಹೇಳೋ ಕಾಲಕ್ಕೆ ಸಲಕ್ಷ್ಮಣೋ ನೈವಚ ಮಾರುತಾತ್ಮಜ ಸಯೇವ ಜಾನಾತಿ ದೇವಗುಹ್ಯಂ. ಆ ದೇವಗುಹ್ಯವನ್ನು ಅವರು ತಿಳ್ಕೊಂಡಿರ್ತಾರೆ. ವಿಚಾರ ಮಾಡಿದರೆ ಜಗತ್ತಿನ ಎಲ್ಲ ಜ್ಞಾನ ಉಂಟಂತೆ ವಾಯುದೇವರಿಗೆ, ಹಿಂಗಾಗಿ ಸಮಸ್ಯೆ ಇಲ್ಲ ಅಂತ ಇಷ್ಟು ಹೇಳಿದ್ರು. ಈ ಕಡೆಗೆ ಇಂದ್ರಜಿತ್ ಅವ್ರನ್ನೆಲ್ಲ ಕಟ್ಟಿ ಹಾಕಿ ಮನೆಗೆ ಹೋದ್ರಪ್ಪ.
ಮತ್ತು ಅವ ಅಷ್ಟು ದೊಡ್ಡ ಕೆಲಸ ಮಾಡ್ಕೊಂಬಂದ್ಮೇಲೆ ಒಂದು ಸ್ವಲ್ಪ ಇದನ್ನು ಮಾಡ್ಬೇಕಲ್ಲ ಪ್ರಶಂಸಾ. ಅಥೋ ನಿಬದ್ಧಾಶು ಹರೀನ್ ಸ ಲಕ್ಷ್ಮಣಾನ್ ಜಗಾಮ ರಕ್ಷಸ್ವಪಿತು ಸಕಾಶಂ ನನಂದ ಚಾಸೌ ಪಿಶಿತಾ ಶನೀಶ್ವರಃ ಶಶಂಸ ಪುತ್ರಂಚ ಕೃತಾತ್ಮ ಕಾರ್ಯಂ. ಅಥೋ ಅನಂತರದಲ್ಲಿ ಸಲಕ್ಷ್ಮಣಾನ್ ಹರೀನ್ ನಿಬದ್ಧ, ಲಕ್ಷ್ಮಣನಿಂದ ಕೂಡಿಕೊಂಡಿರುವಂತಹ ಕಪಿಗಳನ್ನೆಲ್ಲ ಕಟ್ಟಿ ಹಾಕಿ ರಕ್ಷಃ ಜಗಾಮ, ಅವ ಇಂದ್ರಜಿತ ಹೋದ. ಸ್ವಪಿತು ಸಕಾಶಂ, ತನ್ನ ತಂದೆಯಾಗಿರುವಂತಹ ರಾವಣನ ಕಡೆಗೆ ಹೋಗ್ತಾನೆ. ನನಂದ ಚಾಸೌ, ಭಾರೀ ಸಂತೋಷ ಆಯಿತು. ಯಾರವ? ಪಿಶಿತ ಅಶನ ಈಶ್ವರ. ಛೇ 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 ಛೇ, ರಾವಣ ಎಂಥ ಶಬ್ದದಿಂದ ಕರೀತಾರೆ ಆಚಾರ್ಯರು ಅಂದರೆ, ಪಿಶಿತ ಅಂದರೆ ಮಾಂಸ, ಅದರ ಅಶನ ಅಂದರೆ ತಿನ್ನೋರು. ಆ ಮಾಂಸ ತಿನ್ನುವಂಥವ್ರು ಅಂದರೆ ರಾಕ್ಷಸರು, ಅವರಿಗೂ ಈಶ್ವರ ಅಂತ, ಅವನಿಗೂ ಮ್ಯಾಲಿನವಂತ ಒಡೆಯ ಅಂತಿಮ. ಹೀಗಾಗಿ ಮಾಂಸ ತಿನ್ನೋರು ಅಂತ ಯಾರಿದ್ದಾರೆ ಅವರೊಳಗೆ ಇವು ಮುಖಂಡರಿ. ಶಶಂಸ ಪುತ್ರ, ಮಗನಿಗೆ ಚಂದ ಹೊಗಳಿದ್ದಂತ, ಕೃತಾತ್ಮ ಕಾರ್ಯಂ, ತಾನು ಕೆಲಸ ಮಾಡ್ಕೊಂಬಂದಕ್ಕೆ ಭಾಳ ಸಂತೋಷ ಆಯಿತು ಅಂತ ಆ ಲಂಕಾಪಟ್ಟಣ ನಡೀತಾ ಇದೆ. ಈ ಕಡೆಗೆ ಗರುಡದೇವರು ಬಂದರು. ಸಪಕ್ಷಿರಾಜೋಥ ಹರೇರ್ನಿದೇಶಂ ಸ್ಮರನ್ ಸ್ವರಾವಾನಿಹ ಚ ಜಗಾಮ ತತ್ಪಕ್ಷವಾತ ಸ್ಪರ್ಶೇನ ಕೇವಲಂ ವಿನಷ್ಟ ಯೇಷಾಂ ಸೌರಂಗಬಂಧಕ. ಬಿಚ್ಚಬೇಕಾಗಲಿಲ್ಲ, ಕುಕ್ಕಬೇಕಾಗಲಿಲ್ಲ, ಕೊಲ್ಲಬೇಕಾಗಲಿಲ್ಲ. ಸಪಕ್ಷಿ ರಾಜ ಗರುಡ ಭಗವಂತನ ಆದೇಶವನ್ನು ಸ್ಮರಣೆ ಮಾಡ್ತಾ ತ್ವರಾವಾನಿಹ ಜಗಾಮ, ವೇಗದಿಂದ ಬಂದಿದ್ದಾನೆ. ತತ್ಪಕ್ಷವಾತ ಸ್ಪರ್ಶೇನ ಕೇವಲ, ರೆಕ್ಕೆಯನ್ನು ಬೀಸ್ತಾ ಬಂದಿದ್ನಲ್ಲ, ಆ ರೆಕ್ಕೆಗೆ ತಾಕಿದ ಗಾಳಿ ಈ ನಾಗಗಳ ಮೇಲೆ ಬಂದದ್ದಕ್ಕೆ ಎಲ್ಲ ನಾಗಪಾಶಗಳು ಬಿಚ್ಚಿಕೊಂಡು ಓಡಿ ಹೋಗ್ಬಿಟ್ಟುವಂತ. ಗರುಡನಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಕೇವಲ ಅವನ ರೆಕ್ಕೆಯ ಗಾಳಿ ಅದು ತಾಕಿದ ಕೂಡಲೇ ಕಪಿಗಳ ನಾಗಬಂಧವೆಲ್ಲ ಬಿದ್ದೋಗ್ಬಿಡ್ತು. ಆಯಿತು, ಬಂದು ಸೇವಾ ಆಗೋಯ್ತು. ಸೇವಾ ಹಿಂಗಾತು ನೋಡ್ರಿ, ಅನಾಯಾಸನ ಸೇವಾ ಆಯ್ತು ಅಂತ ಹೇಳ್ತಿರ್ತಾರೆ. ಯಾರಿಗೋ ಒಂದು ಸ್ವಲ್ಪ ಸೇವಾ ಮಾಡಿ ಅಂತ ಹೇಳ್ತಾರೆ, ಮಾಡ್ತಾರೆ, ಮಾಡಿದ್ಮೇಲೆ ಮತ್ತೆ ಬಂದು ಕೇಳ್ತಾರೆ ಅಂತ, ಇನ್ನೇನ್ರ ಮಾಡಲಿಲ್ಲ ಅಂತ, ಅಲ್ರಿ ಶ್ರಮ ಆಗಿಲ್ಲ, ಇದೇನು ದೊಡ್ಡ ವಿಷಯ ಇದೆ, ಸರಳ ಮಾಡಿಬಿಟ್ಟೆ ಅಂತ ಹೇಳ್ತಿರ್ತಾರೆ. ಹಂಗೆ ಗರುಡ ಅತ್ಯಂತ ಸರಳವಾಗಿ ಮುಗಿಸಿಬಿಟ್ಟ, ತನ್ನ ರೆಕ್ಕೆಯ ಗಾಳಿಯಿಂದಲೇ ಇವನ್ನೆಲ್ಲ ಮುಗಿಸಿಬಿಟ್ಟಿದ್ದಾನೆ. ಮುಂದೆ ಸರಾಮ ಮಾನಮ್ಯ ಪರಾತ್ಮ ದೈವತಂ ಯಯೌ ಸುಮಾಲ್ಯಾಭರಣ ಅನುಲೇಪನಃ ಕಪಿಪ್ರವೀರಾಸ್ತು ತರುಣ್ ಶಿಲಾಶ್ಚ ಪ್ರಗಹ್ಯ ನೇರುಹು ಬೈನಃ ಪ್ರಕೃಷ್ಟಾಃ. ರಾಮನಿಗೆ ಬಂದು ನಮಸ್ಕಾರ ಮಾಡ್ತಾನೆ. ಯಾಕೆ? ಪರಾತ್ಮ ದೈವತ, ತನ್ನ ಸ್ವಾಮಿಯಾಗಿರುವಂತಹ ರಾಮನಿಗೆ ನಮಸ್ಕಾರ ಮಾಡಿದಾಗ ಅವ ಏನು ಮಾಡಿದ? ಎಲ್ಲ ಕಪಿಗಳವನಿಗೆ ಪೂಜೆ ಏನು ಮಾಡಿದ್ರಂತೆ, ಏನು ಕೊಟ್ಟರು? ಸುಮಾಲ್ಯ ಆಭರಣ ಅನುಲೇಪನ, ಒಳ್ಳೆ ಹೂವಿನ ಮಾಲೆಗಳು, ಹೂಗಳು, ಆಭರಣಗಳು, ಗಂಧ ಇವೆಲ್ಲನೂ ಕೊಟ್ರಂತ. ಎಲ್ಲೆಲ್ಲಿ ತಂದಿಟ್ಕೊಂಡ್ರೆ ಗೊತ್ತಿಲ್ಲರಿ. ಇವು ನನಗೇನು ಅನ್ನಿಸ್ತದೆ ಅಂದರೆ, ಈ ಸ್ಟೇಜ್ ಮೇಲೆ ಕೂತವ್ರಿಗೆ ಹಾರ ಹಾಕ್ಲಿಕ್ಕೆ ಅಂತ ಒಂದು ವ್ಯವಸ್ಥೆ ಇಟ್ಟಿರ್ತಾರೆ ನೋಡ್ರಿ. ಒಂದು 4-8 ಹಾರ ಇಟ್ಟೇ ಬಿಟ್ಟಿರ್ತಾರೆ ಅವರು. ಇವು ಹಾಕಿ ಇಟ್ಕೊಂಡ್ಮೇಲೆ ಅವನ್ನ ತೊಗೊಂಡು ಹೊಟ್ಟಿರ್ತಾರೆ ಹಿಂದಿನಿಂದ, ಯಾಕಂದ್ರೆ ಕಡಿಮೆ ಇದ್ರೆ ಮತ್ತೆ ಹಾಕ್ಲಿಕ್ಕೆ ಬೇಕಾಗ್ತದೆ ಅಂತ ತಿಳ್ಕೊಂಡು ಹೇಳಿ. ಹಂಗೆ ಈ ಒಂದಿಷ್ಟು ಹಾರ ಪಾರ ಇಟ್ಟೇ ಬಿಟ್ಟಿದ್ರು, ಬಂದವರಿಗೆಲ್ಲ ಹಾಕೋದು, ನಡಿಯಿಂದ ಕಳಿಸೋದು ಕಾಣಿಸ್ತದೆ. ಅದಕ್ಕೆ ಗಂಧ ಅಂತ, ಗಂಧ ಕೊಟ್ಟಿದ್ದಾರೆ, ಆಭರಣ ಕೊಟ್ಟಿದ್ದಾರೆ, ಹೂ ಕೊಟ್ಟಿದ್ದಾರೆ, ಹಾರ ಹಾಕಿದ್ದಾರೆ. ಅವುಗಳನ್ನು ಹಾಕಿಸಿಕೊಂಡಿರುವಂಥ ಅವನು ರಾಮನಿಗೆ ವಂದಿಸಿಕೊಂಡು ಯಯೋ ಅವನು ಹೊರಟು ಬಿಟ್ಟ. ಮುಗಿದೊತ್ತು ಕಾರ್ಯ ಆಯಿತು, ಹೊರಟು ಬಿಟ್ಟ, ಸೇವೆ ಮಾಡಿ ಮುಗಿಸ್ಬಿಟ್ಟ. ಕಪಿಪ್ರವೀರಾಸ್ತು, ಅವರು ಮಂಗ್ಯಗಳು ಎದ್ದು ನಿಂತು ನೋಡ್ರಿ, ಎಲ್ಲ ಕಪಿಗಳು ಎದ್ದು ನಿಂತು. ತರುಣ್ ಶಿಲಾಂಶ್ಚ, ತಗೋ ಮತ್ತೊಂದು ಗಿಡಗಳನ್ನು ಮತ್ತು ಬಂಡೆಗಳನ್ನು ಎತ್ತಿಕೊಂಡು ಯುದ್ಧಕ್ಕೆ ತಯಾರಾಗೇ ಬಿಟ್ರಿ. ಆಶ್ಚರ್ಯ ಏನು ಅಂತಂದರೆ, ಅಷ್ಟು ಬಂಧನ ಆಗ್ಯದ, ಶ್ರಮ ಆಗ್ಯದ, ಬಿದ್ದಾವ, ಒದ್ದಾಡ್ಯಾವ, ಏನೂ ಇಲ್ಲರಿ. ತಕ್ಷಣ ಎದ್ದು ನಿಂತರು. ಎಷ್ಟು ಉತ್ಸಾಹ ಅಂದರೆ ರಾಮನ ಸೇವೆ ಮಾಡ್ತೀವಿ ಮತ್ತೆ ಅಂತ. ಹಾಗಾದರೆ ಗರುಡ ಮಾಡಿರುವಂತಹ ಭಗವಂತನ ಸೇವಾ ಹೆಂಗದ ಅಂದರೆ, ಇನ್ನುಳಿದ ಹರಿಭಕ್ತರು ಮತ್ತೆ ತಮ್ಮನ್ನು ಸೇವೆಯಲ್ಲಿ ತೊಡಗಿಸುವಂಥ ಸೇವೆ ಮಾಡಿದ್ದಾರೆ. ನಾವು ಅಂಥ ಸೇವಾ ಮಾಡಬೇಕು. ನಾವು ಯಾರಿಗಾದರೂ ಸೇವಾ ಮಾಡಿದರೆ, ಅನುಕೂಲ ಮಾಡಿಕೊಟ್ರೆ ಅವ್ರು ನಾಳೆ ಮತ್ತೆ ಹರಿಸೇವಾ ಮಾಡುವಂತೆ, ಹರಿಭಕ್ತರ ಸೇವಾ ಮಾಡುವಂತೆ ಇರಬೇಕು. ಅದಕ್ಕೆ ಮಾಡಿಕೊಟ್ಟಿದ್ದಾರೆ. ಜೋರಾಗಿ ಕೂಗಿದರು. ಶ್ರುತ್ವಾ ನಿನಾದಂ ಪ್ಲವಗೇಶ್ವರಾಣಾಂ ಪುನಃ ಸ ಪುತ್ರೋತ್ರ ಸದತ್ರ ರಾವಣಃ ಬಂಧಾದಮುಷ್ಮಾತ್ ಪ್ರವಿನಿಸ್ರತಾಸ್ತೆ ಕಿಮತ್ರ ಕಾರ್ಯಂ ತಿಥಿ ಚಿಂತಯಾನಃ. ಶ್ರುತ್ವಾ ನಿನಾದಂ, ಜೋರ ಧ್ವನಿ ಕೇಳಿದ್ದಾರೆ. ಯಾರದು? ಪ್ಲವಗೇಶ್ವರಾಣ. ಆ ಎಲ್ಲ ಕಪಿಶ್ರೇಷ್ಠರ ಧ್ವನಿಗಳನ್ನು ಕೇಳಿ ಪುನಃ ಸಪುತ್ರ ರಾವಣ ಅತ್ರ ಸತ್, ಅಪ್ಪ ಮಗ ಇಬ್ಬರು ಹೆದರ್ಕೊಂಡ್ರಂತ. ಈ ಸಲ ಸಪುತ್ರ ಮಗನ ಸಹಿತವಾಗಿ, ಬರೇ ಅಪ್ಪಷ್ಟ ಹೆದರ್ಕೋತಿದ್ದ ಈ ಹಿಂದಕ್ಕೆಲ್ಲ, ಈಗ ಮಗನ ಹೆದರ್ಕೊಂಡಂತ. ಅಮುಷ್ಮಾತ್ ಬಂಧಾತ್ ಪ್ರವಿನಿಸ್ರತಾಃ. ಅಲ್ಲಿ ಏನು ಆಶ್ಚರ್ಯ, ನಾವು ಇಂಥ ನಾಗಪಾಶವನ್ನು
ಶಿವನ ವರದಿಂದ ಸಿಗುವಂತಹ ಪಾಶವನ್ನು ಹಾಕಿ ಬಂದಿದ್ರು ತಪ್ಪಿಸಿಕೊಂಡಿದ್ದಾರಲ್ಲ. ಕಿಮತ್ರ ಕಾರ್ಯ, ಮುಂದೆ ಈಗೇನು ಮಾಡ್ಬೇಕಿನ್ನ ಮತ್ತೆ ಏನೋ ಸಣ್ಣ ಪುಟ್ಟ ಇತ್ತು ಅಂದ್ರೆ ಮಾಡ್ಬೋದಾಗಿತ್ತು, ಇಷ್ಟು ದೊಡ್ಡದು ಹಾಕಿದ್ರು ತಪ್ಪಿಸಿಕೊಂಡಿದ್ದಾರೆ ಅಂದ್ರೆ ಏನು ಮಾಡ್ಬೇಕು ನಾವಿನ್ನ. ಕಿಮತ್ರ ಕಾರ್ಯಂ ತಿಥಿ ಚಿಂತಯಾನ ಮತ್ತೆ ವಿಚಾರ ಮಾಡಿದಂತ ಬೇಡ ಬಡಿಸಲೇ. ಪುನಶ್ಚ ಹುತ್ವಾ ಸಹುತಾಶಮೇವ ರಥಂ ಸಮಾರುಹ್ಯ ಯಯಾವದರ್ಶನಂ ವವರ್ಷಚಾಸ್ತ್ರಾಣಿ ಮಹಾನ್ ತ್ಯಜಸ್ರಂ ವರಾದುಮೇಷಸ್ಯ ತಥಾಬ್ಜಸ್ಯ. ಈ ಬಾರಿ ಮತ್ತೊಮ್ಮೆ ಅಗ್ನಿಯಲ್ಲಿ ಹೋಮವನ್ನು ಮಾಡಿಕೊಂಡು ಎರಡನೇ ಸರ್ತಿ ಹೋಮ ತೆಗೆದು, ಯಾಕಂದ್ರೆ ಮುಂದೆ ಹೇಳೋರಿದ್ದಾರೆ 4 ಬಾರಿ ಇಂದ್ರಜಿತ ಹೋಮಿಸಿಬಿಟ್ರೆ ಅಗ್ನಿಯಲ್ಲಿ, ಅದು ಯಾವುದೋ ಒಂದು ಮಂತ್ರಗಳು ಇತ್ಯಾದಿಗಳು, ಅದನ್ನು ಮಾಡಿದರೆ ಅವ ಅವಧ್ಯನಾಗಿ ಬಿಡುತ್ತಿದ್ದಂತೆ, ಯಾರ ಕೈಯಲ್ಲೂ ಸಾಯಲಿಕ್ಕೆ ಅವಕಾಶನೇ ಇದ್ದಿದ್ದಿಲ್ಲಂತೆ. ಅಂಥದ್ದು ಮತ್ತೆ ಮಾಡಿದ. ರಥವನ್ನೇ ಇರಿದ್ದಾನೆ. ಅದೃಶ್ಯನಾದ ರುದ್ರದೇವರ ಹಾಗೂ ಬ್ರಹ್ಮದೇವರ ವವರ್ಷಚ ಅಸ್ತ್ರಾಣಿ ವರಾದುಮೇಷಸ್ಯ ತಥಾ ಅಬ್ಜಜಸ್ಯ. ಬ್ರಹ್ಮದೇವರ ವರ, ರುದ್ರದೇವರ ವರವನ್ನು ತೆಗೆದುಕೊಂಡು ಅಸ್ತ್ರಗಳನ್ನು ಬಿಟ್ಟಿದ್ದಾನೆ. ಪುನಶ್ಚ ತಸ್ಯಾಸ್ತ್ರ ನಿಪೀಡಿತಾಸ್ತೆ ನಿಪೇತುರುರ್ವ್ಯಾಂ ಕಪಯಸ್ಸ ಲಕ್ಷ್ಮಣಾಃ ಸ್ಪೃಶಂತಿ ನಾಸ್ತ್ರಾಣಿ ದುರಂತ ಶಕ್ತಿಂ ತನುಂ ಸಮೀರಸ್ಯ ಹಿ ಕಾನಿಚಿತ್ ಕ್ವಚಿತ್. ಪುನಃ ಮತ್ತೊಮ್ಮೆ ತಸ್ಯ ಆ ಇಂದ್ರಜಿತನ ಅಸ್ತ್ರ ನಿಪೀಡಿತಾಃ, ಅಸ್ತ್ರದಿಂದ ಪೀಡಿತರಾಗಿರುವಂಥವರು ಊರ್ವ್ಯಾಂ ಕಪಯಃ ನಿಪೇತುಃ ಸ ಲಕ್ಷ್ಮಣಾಃ, ಮತ್ತು ಲಕ್ಷ್ಮಣ ಕಪಿಗಳು ಎಲ್ಲ ಭೂಮಿಗೆ ಬಿದ್ದುವಂತ ಅಲ್ರಿ. ಮತ್ತು ಅದು ಯುದ್ಧ ಭೂಮಿಯೊಳಗೆ ನಿಂತಿದ್ದಾನೆ ಹನುಮಂತ, ಅವನಿಗೇನಾಗಲಿಲ್ವೇನೋ ಅಂತ ಕೇಳಿದ್ರೆ ಹೇಳ್ತಾರೆ ಸ್ಪೃಶಂತಿ ನ ಅಸ್ತ್ರಾಣಿ, ಯಾವ ಅಸ್ತ್ರಗಳು ಹನುಮಂತನಿಗೆ ಏನೂ ಮಾಡುವುದಿಲ್ಲ. ಯಾಕ? ದುರಂತ ಶಕ್ತಿಂ, ಅವನು ಎಂತಹ ಸಾಮರ್ಥ್ಯವುಳ್ಳದ್ದು ಅಂತಂದರೆ ಅಪರಿಮಿತವಾದ ಬಲವುಳ್ಳವರು. ದುರಂತ ಶಕ್ತಿ, ನೀವು ಎಷ್ಟು ವಾಯುದೇವರ ಶಕ್ತಿ ಎಟ್ಟದ ಹನುಮಂತನ ಶಕ್ತಿ ಎಟ್ಟದ ಅಂತ ಊಹಾ ಮಾಡಲಾರ್ರಿ. ಅಂಥವನಿಗೆ ಯಾವ ಬಾಣಗಳು ಏನು ಅಸ್ತ್ರಗಳು ಏನು ಮಾಡ್ಯಾವ? ಏನೂ ಮಾಡಲೇ ಇಲ್ಲ. ಇಷ್ಟಾಗೋ ಹೊತ್ತಿಗೆ ಎಲ್ಲರೂ ಬಿದ್ದಿದ್ರು. ರಾಮ ಹನುಮಂತ ಇಬ್ಬರೇ ಇದ್ದಾರೆ. ಅಂಗದ, ಜಾಬುವಂತ, ಸುಗ್ರೀವ, ಲಕ್ಷ್ಮಣ ಎಲ್ಲ ಬಿದ್ದಾರೆ. ಹೌದು, ಇವ್ರ ಪಕ್ಷಕ್ಕೆ ಇನ್ನೊಬ್ಬ ಸೇರ್ಕೊಂಡಿದ್ದಲ್ಲವ ಯಾರು? ವಿಭೀಷಣ. ಮತ್ತು ಅವನ ಕಥೆ ಹೇಳವಲ್ರಾಗಿರಿ ನೀವು, ಬಂದ್ನೋ ಬಿದ್ನೋ ಯುದ್ಧದೊಳಗೆ ಏನಾಯಿತು ಅಂತ ಹೇಳೇ ಇಲ್ಲ. ಅಂದರೆ ಯಾವಾಗ 2ನೇ ಬಾರಿ ಹೋಮಿಸಿ ಇಲ್ಲಿ ಬಂದಿದ್ನಲ್ಲ ಯುದ್ಧಕ್ಕೆ ಅಂತ, ಅದೇ ಕಾಲಕ್ಕೆ ವಿಭೀಷಣ ಲಂಕಾಕ್ಕೆ ಹೋಗಿದ್ನಂತ. ಅಲ್ಲಿದು ಗೂಢಚಾರಿಕೆ ಮಾಡ್ಕೊಂಬರೋಣ ಅಂತ ಹೋಗಿದ್ನಂತ. ವಿಜ್ಞಾತ ಕಾಮಃ ಪುರಿ ಸಂಪ್ರವೃತ್ತಿಂ ವಿಭೀಷಣ ಪೂರ್ವಗತಸ್ತದಾಗಾತ್ ದದರ್ಶ ಸರ್ವಾನ್ ಪತಿತಾನ್ ಸವಾನರಾನ್ ಮರುತ್ಸುತಂ ತ್ವೇಕ ಮನಾಕುಲಂಚ. ಊರೊಳಗೆ ನಡೆದಂತ ತಿಳ್ಕೊಂಬರ್ಲಿಕ್ಕೆ ಹೋಗಿರುವಂಥವನು ಬಂದಾಗ ಏನು ಕಂಡ? ಎಲ್ಲ ಕಪಿಗಳು ಬಿದ್ದಿದ್ದಾರೆ, ಲಕ್ಷ್ಮಣ ಬಿದ್ದಿದ್ದಾನೆ, ಹನುಮಂತ ಮಾತ್ರ ಸುರಕ್ಷತೆ ಇದ್ದಾನ ಅಂತ ನೋಡಿಕೊಂಡು ಹನುಮಂತನ ಕರ್ಕೊಂಡು ಹುಡ್ಕೋತ ಹೊಂಟ್ರಂತ. ಎಲ್ಲಿದ್ದಾನಪ್ಪ ನಮ್ಮ ಮುಖಂಡ ಅವ ಅಂತ ಹೇಳಿ ಯಾರು ಹುಡ್ಕೊಂಡು ಹೊಂಟ್ರು? ಜಾಂಬು ಅಂತ ಹುಡ್ಕೊಂಡು ಹೊಂಟ್ರಂತ. ಯಾಕಂದ್ರೆ ಜಾಂಬುವಂತ ಎಲ್ಲರಲ್ಲಿ ವಯಸ್ಕ, ಅತೀ ವೃದ್ಧ, ಅತ್ಯಂತ ವಯಸ್ಸಿನಲ್ಲಿ ಇದ್ದವನು ಅಂತಂದ್ರೆ ಜಾಂಬುವಂತ. ಕಾರಣ ರಾಮಾಯಣಕ್ಕಿಂತಲೂ ಮೊದಲೇ, ರಾಮಾವತಾರಕ್ಕಿಂತಲೂ ಮೊದಲೇ ಅವತಾರ ಮಾಡಿದ, ಭಾಳ ದಿವಸದಿಂದ ಅವತಾರ ಮಾಡಿಬಿಟ್ಟ. ಅದಕ್ಕೆ ಬಂದ್ರಪ್ಪ. ಸತಂ ಸಮಾದಾಯ ಯೋ ವಿಧಾತ್ರಜಂ. ವಿಭೀಷಣ ಹನುಮಂತನ ಕರ್ಕೊಂಡು ಬಂದಂತ. ಎಲ್ಲಿ ಹೋದ? ವಿಧಾತ್ರಜಂ, ಬ್ರಹ್ಮಪುತ್ರನಾಗಿರುವಂತಹ ಜಾಂಬುವಂತನ ಕಡೆಗೆ. ನೋಡ್ರಿ, ಜಾಂಬುವಂತ ಬ್ರಹ್ಮದೇವರ ಮಗ, ಬೇರೆ ಯಾರ ಮಗ ಅಲ್ಲ. ವಿಮೂರ್ಛಿತಂ ಚೋದಕ ಸೇಕತಸ್ತಂ ಆಶ್ರಾಸ್ಯ ಕಿಂ ಜೀವತಿ ಇತ್ಯವೋಚತ ತಥೇತಿ ಸ ಪ್ರಾಹ ಚ ಮಂದವಾಕ್ಯ. ಹೋದ್ರು, ಬಿದ್ದಿದ್ದ, ಅಲ್ಲಿ ನೀರು ತಗೊಂಡ್ರು, ಗೊಜ್ಜಿದ್ರು ಅವಂಗ. ಆ ಜಾಂಬುವಂತನಿಗೆ ನೀರು ಗೊಜ್ಜಿದಾಗ ಮೆಲ್ಲಕ್ಕೆ ಎಚ್ಚರ ಬಂತಂತೆ. ಎಚ್ಚರ ಬಂದಾಗ ಕೇಳಿದ್ನಂತ, ಕಿಂ ಜೀವಸಿ, ಬದುಕಿದ್ದೀನಪ್ಪ ಜಾಂಬುವಂತ ಅಂತ ವಿಭೀಷಣ ಕೇಳಿದ್ನಂತೆ. ಕೇಳಿದಾಗ ಮಂದವಾಕ್ಯ, ಮೆಲ್ಲಕ್ಕೆ ಹೇಳಿದ್ನಂತ ಜಾಂಬುವಂತ. ಏನು? ಊಚೆ ಪುನರ್ಜೀವತಿ ಕಿಂ ಹನುಮಾನ್. ಏನು? ಹನುಮಂತ ಬದುಕಿದ್ದಾನಷ್ಟೇ, ತಾ ಬದುಕಿದ್ದೀನಿ ಅಂತ ಕೇಳಲಿಲ್ಲ. ಕೇಳಿದ್ರೆ ಏನು ಹೇಳಬೇಕು? ಹನುಮಂತ ಬದುಕಿದ್ದಾನಷ್ಟೇ. ಯಾಕೆ? ಜೀವಾಮ ಸರ್ವೇಪಿ ಜೀವಮಾನೇ. ಆ ಹನುಮಂತ ಒಬ್ಬ ಬದುಕಿದ್ರೆ ಸಾಕು, ನಾವೆಲ್ಲ ಬದುಕಿರ್ತೇವೆ. ಇದು ಬ್ರಹ್ಮಪುತ್ರನಾದ ಜಾಂಬುವಂತನ ಅನುಭವ. ಇದು ಸ್ವತಃ ಯಮದೇವರವರು, ಬೇರೆ ಯಾರೂ ಅಲ್ಲ, ಯಮದೇವರ ಅವತಾರಿಗಳಾಗಿರುವಂತಹ ಜಾಂಬುವಂತ ಅಂತಾನೆ. ನೀನು ಬದುಕಿದ್ದೀನೋ ಅಂತ ಕೇಳಿದ್ರೆ ಹನುಮಂತ ಬದುಕಿದ್ರೆ ನಾವೆಲ್ಲ ಬದುಕಿದ್ದಂತೆ. ಯಾರಿಗೆ ಮಾತಾಡ್ಲಿಕತ್ತಾರೆ? ಮೃತ್ಯುವಿನ ದೇವತೆ. ಯಾರು ಮೃತ್ಯುವಿನ ದೇವತೆ? ಯಮದೇವರು. ಆ ಯಮದೇವರೇ ಮೃತ್ಯುವಿನ ದೇವತೆ ಅಂತಾರೆ. ನಾನು ಎಲ್ಲರ ಪ್ರಾಣವನ್ನು ತೆಗಿತೀನಿ, ನಮ್ಮೆಲ್ಲರ ಪ್ರಾಣ ಯಾರ ಕೈಯಾಗದ ಅಂತ ಕೇಳಿದ್ರೆ ಈ ಪ್ರಾಣದೇವರ ಕೈಯಲ್ಲದ. ಅವ್ರು ಬದುಕಿದ್ರೆ ನಾವೆಲ್ಲ ಬದುಕಿದ್ದಂತೆ. ಜೀವಾಮ ಸರ್ವೇ ತಸ್ಮಿನ್ ಹತೆ ನಿಹತ ಅಷ್ಟೈವ ಸರ್ವೇ. ಹನುಮಂತ ಏನಾದರೂ ಹೋದರೆ ನಾವೆಲ್ಲ ಹೋದಂತೆ
ಅಂದರೆ ಇದೇನದ ಅಂದ್ರೆ ಶಾಸ್ತ್ರದಲ್ಲಿ ಒಂದಕ್ಕೊಂದು ಅತ್ಯಂತ ಘನಿಷ್ಠ ಸಂಬಂಧವುಳ್ಳದ್ದಾಗಿದೆ ಅಂತ ತಿಳಿಸುವಾಗ ಎರಡು ವ್ಯಾಪ್ತಿಗಳನ್ನು ಹೇಳುತ್ತಾರೆ. ಅಂದರೆ ಒಂದು ಅನ್ವಯ ವ್ಯಾಪ್ತಿ, ಒಂದು ವ್ಯತಿರೇಕ ವ್ಯಾಪ್ತಿ ಅಂತ ಕರೀತಾರೆ. ಅದು ಇದ್ರೆ ಇದು ಇರ್ತದೆ, ಅದು ಇಲ್ಲದೆ ಹೋದರೆ ಇದು ಇರುವುದಿಲ್ಲ. ಹಾಗೆ ಹೇಳಿದಾಗ ಅವೆರಡರ ಮಧ್ಯದಲ್ಲಿ ಎಷ್ಟು ಚಂದ ವ್ಯವಸ್ಥೆ ಇರ್ತದೆ ನೋಡ್ರಿ. ಈಗ ಹಗಲಾದರೆ ಸೂರ್ಯೋದಯವಾದರೆ ಬೆಳಕಿರ್ತದೆ, ಸೂರ್ಯೋದಯ ಆಗದೆ ಇದ್ರೆ ಬೆಳಕಿರುವುದಿಲ್ಲ. ಅಂದರೆ ಸೂರ್ಯೋದಯಕ್ಕೂ ಬೆಳಕಿಗೂ ಕಾರ್ಯಕಾರಣ ಸಂಬಂಧ, ಒಂದು ಕಾರಣ ಒಂದು ಕಾರ್ಯ ಅಂತ. ಹಾಗೆ ಪ್ರಾಣದೇವರಿಗೂ ಸಂಪೂರ್ಣವಾದ ಜಗತ್ತಿಗೂ ಏನು ಸಂಬಂಧ? ಪ್ರಾಣದೇವರು ಇದ್ದರೆ ಎಲ್ಲರೂ ಇರ್ತಾರೆ, ಪ್ರಾಣದೇವರು ಇಲ್ಲ ಅಂತಾದರೆ ಯಾರೂ ಇರುವುದಿಲ್ಲ. ಪ್ರಾಣದೇವರು ಇರುವುದಿಲ್ಲ ಅಂತನೋ ಪ್ರಸಂಗ ಇಲ್ಲ. ವ್ಯಾಪ್ತಿ ಮುಖದಿಂದ ಹಂಗೆ ಹೇಳೋ ಪ್ರಸಂಗದ ದಂಡವಿದ್ದರೆ ಘಟವಿರುತ್ತದೆ. ಗಡಿ ಕುಂಬಾರ ಮನೆಯಾಗ ಅವ ದಂಡ ಇದ್ರೆ ಇರ್ತದೆ, ದಂಡವಿಲ್ಲದೆ ಹೋದರೆ ಗಡಿ ಇರೋದಿಲ್ಲ. ಹಂಗೆ ಹೇಳಿದಂತೆ ಪ್ರಾಣದೇವರು ಇದ್ರೆ ನಾವೆಲ್ಲ ಇರ್ತೀವಿ, ಪ್ರಾಣದೇವರಿಲ್ಲ ಅಂದ್ರೆ ನಾವ್ಯಾರು ಇರೋದಿಲ್ಲ. ಅದಕ್ಕೆ ತಸ್ಮಿನ್ ಹತೆ ನಿಹತಾಶ್ಚೈವ ಸರ್ವ ಇತೀರಿತೆ ಅಸ್ಮಿನ್ ಅವದತ್ಸ ಮಾರುತಿ. ಆಗ ಹನುಮಂತದೇವರು ಹೇಳ್ತಾರೆ, ನಾ ಇದ್ದೀನಪ್ಪ, ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ರಂತ. ಸಂತೋಷ ಆತ್ರಿ. ಅದಕ್ಕೆ ಊಚೆ ಪುನರ್ಜೀವತಿ ಕಿಂ ಹನುಮಾನ್ ಜೀವಾಮ ಸರ್ವೇಪಿ ಜೀವಮಾನೇ. ಹನುಮಂತ ಬದುಕಿದ್ರೆ, ಹನುಮಂತ ಬದುಕಿದ್ದಾನಲ್ಲ ಅವೊಬ್ಬ ಬದುಕಿ ಸಾಕು, ನಾವೆಲ್ಲ ಬದುಕಿರ್ತೀವಿ. ಅವ ಹತನಾದರೆ ನಾವೆಲ್ಲ ಹೋಗ್ಬಿಡ್ತೇವೆ ಅಂತ ಹೇಳಿದಾಗ ಇದ್ದೀನಿ ಅಂತ ಹೇಳಿದ್ದಾನೆ. ಗಮನಿಸ್ರಿ ಏನಂಶ. ವಿಭೀಷಣ, ಹನುಮಂತ ಇಬ್ಬರು, ಜಾಂಬವಂತ 3 ಮಂದಿ. ಇವರು 3 ಮಂದಿ ಬೇರೆ ದೃಷ್ಟಿಯಲ್ಲಿ ವಿಚಾರ ಮಾಡಿ ನೋಡ್ರಿ. ಏನಂತ? ನಾವು ಸಪ್ತ ಚಿರಂಜೀವಿಗಳನ್ನು ಎಣಿಸ್ತಿರ್ತೇವೆ. ಸಪ್ತ ಚಿರಂಜೀವಿಗಳನ್ನು ಎಣಿಸುವಾಗ ಅಶ್ವತ್ಥಾಮ, ಬಲಿಹಿ, ವ್ಯಾಸಃ, ಹನುಮಾಂಶ್ಚ ವಿಭೀಷಣ. ಹನುಮಂತ ಮತ್ತು ವಿಭೀಷಣರಿಬ್ಬರೂ ಕೂಡ ಚಿರಂಜೀವಿಗಳು. ಹೀಗಾಗಿ ರಾಮಾಯಣದಲ್ಲಿ ಏನೂ ಪ್ರಸಂಗವಾದರೂ ಅವರು ಸಾಯುವಂಗಿಲ್ಲ. ಒಂದು. ಎರಡನೇದ್ದೇನು ಅಂದರೆ ಜಾಂಬವಂತ ಮುಂದೆ ಇವತ್ತಿಗೂ ಬದುಕಿದ್ದಾನೆ ಅಂತನ್ನುವ ಅಂಶವನ್ನು ನಮಗೆ ಪುರಾಣ ಹೇಳ್ತದೆ. ಯಾಕೆ? ಕೃಷ್ಣಾವತಾರ ಕಾಲದಲ್ಲಿ ಜಾಂಬುವತಿಯನ್ನು ಕೃಷ್ಣನಿಗೆ ಕೊಟ್ಟು ಲಗ್ನ ಮಾಡಿದ್ದಾನೆ. ಆಮೇಲೆ ರಾಮಾವತಾರದಲ್ಲಿ, ರಾಮಾಯಣದಲ್ಲಿ ಅವ ಹೋಗಿಲ್ಲ ಆ ಕಾಲದಲ್ಲಿ. ಕೃಷ್ಣಾವತಾರದಲ್ಲಿ ಆದ್ಮೇಲೆ ಅವ ಹೋಗಿಲ್ಲ, ಯಾಕಂದ್ರೆ ಇನ್ನೂ ಇದ್ದಾನಂತ ಹೇಳ್ತಾರೆ. ಹಾಗಾಗಿ ಜಾಂಬುವಂತನೂ ಚಿರಂಜೀವಿ, ಹನುಮಂತನೂ ಚಿರಂಜೀವಿ, ವಿಭೀಷಣ ಚಿರಂಜೀವಿ. ಈ ಚಿರಂಜೀವಿಗಳ ಸಮ್ಮೇಳನ ಇದು. 3 ಮಂದಿ ಚಿರಂಜೀವಿಗಳು ಸೇರ್ಕೊಂಡು ವಿಚಾರ ಮಾಡಿದ್ರು, ಏನು ಮಾಡೋದು ಇನ್ನು ಮುಂದೆ? ಏನಿಲ್ಲ, ನಾವೊಂದು ಔಷಧ ಹೇಳ್ತೀನಿ ತಗೊಂಡ್ ಬಾ ಅಂತ ಜಾಂಬು ಅಂತ ಹೇಳಿದ. ಇವ್ರನ್ನೆಲ್ಲ ಬದುಕಿಸ್ಬೇಕಲ್ಲ ಮತ್ತೀಗ ಬಿದ್ದವ್ರನ್ನೆಲ್ಲಾರು. ಇತ್ಯುಕ್ತೋ ಜಾಂಬುವಾನಾಹ ಹನುಮಂತ ಅನಂತರಂ ಯೋಸೋ ಮೇರೋ ಸಮೀಪಸ್ತ್ವ ಗಂಧಮಾದನ ಸಂಜ್ಞಕಃ ಗಿರಿಸ್ತಸ್ಮಾತ್ ಸಮಾಹಾರ್ಯಂ ತಯೌಷಧಿ ಚತುಷ್ಟಯಂ. ನೋಡಪ್ಪ, ಜಾಂಬು ಅಂತ ಹೇಳ್ತಾನ ಹನುಮಂತ. ಮೇರುವಿನ ಸಮೀಪದಲ್ಲಿರುವಂತಹ ಗಂಧಮಾದನ ಅಂತ ಒಂದು ಪರ್ವತ ಇದೆ. ಆ ಗಂಧಮಾದನ ಪರ್ವತದಲ್ಲಿ 4 ಔಷಧಿಗಳು ಬೆಳೀತಾವ. ಆ 4 ಔಷಧಿಗಳನ್ನು ನೀನು ತೆಗೆದುಕೊಂಡು ಬಾ. ಯಾವ್ದ್ಯಾವುದು? ಮೃತ ಸಂಜೀವಿನಿ ಮುಖ್ಯ, ಸಂಧಾನಕರಣಿ ಪರ, ಸವರ್ಣಕರಣಿ ಚೈವ ವಿಶಲ್ಯಕರಣೀತಿ ಚ. 4 ಔಷಧ ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಮೃತ ಸಂಜೀವಿನಿ, ಸಂಧಾನಕರಣಿ, ಆಮೇಲೆ ಸವರ್ಣಕರಣಿ, ವಿಶಲ್ಯಕರಣಿ ಅಂತ 4 ಔಷಧಗಳಂತ. ನೋಡ್ರಿ, ನನಗೆ ಅನಿಸ್ತದೆ ಇದ್ರ ಕಾರ್ಯ ಏನು ಅಂತ ಹೇಳೋನಿದ್ದೀನಿ ಮುಂದೆ. ಇಂಥ ಔಷಧಗಳೆಲ್ಲ ಪ್ರಕೃತಿಯಲ್ಲಿ ಸಹಜವಾಗಿ ಬೆಳೀತಿದ್ವು. ಇದಕ್ಕೆ ಯಾರೂ ರೊಕ್ಕ ಕೊಡಬೇಕಾಗಿರಲಿಲ್ಲ, ದುಡ್ಡಿದ್ದಿದ್ದಿಲ್ಲ. ನೆನಪಿಟ್ಕೊಳ್ರಿ, ಏನೂ ಇಲ್ಲ. ಅವು ಬೆಳೆದದ್ದು ಎಲ್ಲಿರ್ತಿದ್ವು ಅಂತ ಗುರುತಿಸಿಕೊಂಡು ಹೋಗಿ ತಂದು ಅದನ್ನು ಸದುಪಯೋಗ ಮಾಡಿಕೊಂಡ್ರೆ ಸಾಕಾಗಿತ್ತು. ಇದು ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳುವಂತಹ ಮಾತು, ಆಚಾರ ನಿರ್ಣಯದಲ್ಲಿ ಹೇಳುವಂತಹ ಮಾತು, ಬೇರೆ ಬೇರೆ ಪುರಾಣಗಳಲ್ಲಿ ಹೇಳುವಂತಹ ಮಾತು, ಮಹಾಭಾರತದಲ್ಲಿ ಬರುವಂತಹ ಮಾತು. ಅಂದ್ರೆ ದ್ವಾಪರ ಯುಗದ ಕೊನೆವರೆಗೂ, ಪ್ರಾಯಶಃ ಕಲಿಯುಗದಲ್ಲೂ ಇವೆಯೋ ಏನೋ ಗೊತ್ತಿಲ್ಲ, ಎಂತಹ ಔಷಧಿಗಳಿವೆ ಅಂತ ಕೇಳಿದರೆ ಪ್ರಕೃತಿ ಸಹಜವಾಗಿ ತಾನೇ ಔಷಧಿಯನ್ನು ಕೊಡ್ತದೆ. ನೋಡ್ರಿ, ಮೊದಲನೇದು ಮೃತ ಸಂಜೀವಿನಿ ಅಂತ, ಸತ್ತವರನ್ನ ಬದುಕಿಸುವಂತಹ ಒಂದು ಔಷಧ ಅಲ್ರಿ ಆಚಾರ. ಮತ್ತು ಈ ಔಷಧಿ ಇತ್ತು ಅಂದ್ರೆ ಎಷ್ಟು ಚಲೋ ಆಗ್ತಿತ್ತು. ಯಾಕೆ? ಯಾರ್ಯಾರು ಸಾಯ್ತಿದ್ರು ಅವ್ರನ್ನೆಲ್ಲ ಬದುಕಿಸೋದು ಕೂತ್ಬಿಡ್ತಿದ್ವಿ. ಅದಕ್ಕೆ ಕೊಟ್ಟಿಲ್ರಿ. ಹಂಗೆ ಸತ್ತವ್ರನ್ನೆಲ್ಲ ಬದುಕಿಸ್ಬೇಕು ಅಂತ ನಿಯಮ ಇಲ್ಲ. ಯಾರು ಬದುಕಿದರೆ, 100 ಜನರ ಬದುಕಿಗೆ ಅನುಕೂಲ ಮಾಡಿಕೊಡ್ತಾರೋ ಅಂಥವ್ರನ್ನ ಬದುಕಿಸ್ಬೇಕ್ರಿ. ಅವ್ರು ಬದುಕಿದ್ರು ನೋಡ್ರಪ್ಪ, ಇನ್ನು ಮನೆಯಾಗಿನ ಒಂದು ಚೀಲ ಹಾಕಿ ಖಾಲಿ ಆಗ್ತದೆ ಅನ್ನಬಾರ್ದು. ಮನೆಯಾಗಿಂದು ಇನ್ನೊಂದು ಚೀಲ ಹಾಕಿ ಖಾಲಿ ಆಗ್ತದೆ. ಯಾಕಂದ್ರೆ ಬದುಕಿದ್ರು ಅಂದ್ರೆ ಅವ್ರು ಬರೀ ತಿನ್ಲಿಕ್ಕೆ ಇದ್ದಾರಂತ ಅರ್ಥ. ಅದಕ್ಕೆ ಹಂಗೆ ತಿನ್ನೋದು ಉಣ್ಣೋದಕ್ಕೆ ಬದುಕೋದಲ್ರಿ.
ಅವರಿದ್ದರೆ ನೋಡ್ರಿ, ಯೋಗ್ಯನಾದ ಒಬ್ಬ ವೈದ್ಯ ಇದ್ದಾರೆ ಅಂತ ಇಟ್ಕೊಳ್ರಿ. ಪಾಪ ಜನರ ಮೇಲೆ ಭಾರಿ ಕಾಳಜಿ ಅದ, ಹಣದ ಮೇಲೆ ಆಸೆ ಇಲ್ಲ, ಪ್ರಜೆಗಳು ಜನರ ಕ್ಷೇಮ ಅಪೇಕ್ಷೆ ಮಾಡ್ತಿದ್ದಾನೆ. ಅಂಥ ವೈದ್ಯ ಏನಾದರೂ ಆದರೆ ಸತ್ರೆ ಅವನನ್ನು ಉಳಿಸಬೇಕು. ಅಥವಾ ಒಬ್ಬ ಪ್ರಾಮಾಣಿಕನಾದ ರಾಜಕಾರಣಿ ಇದ್ದಾನೆ, ದೇಶಕ್ಕೋಸ್ಕರ ಪ್ರಜೆಗಳಿಗೋಸ್ಕರ ಕೆಲಸ ಮಾಡ್ತಾನೆ, ಅಂಥವನು ಸತ್ರೆ ಇನ್ನೂ 4 ದಿವಸ ಉಳಿಲಿ ಅಂತ ಬದುಕಿಸ್ಬೇಕು. ದುರ್ಯೋಧನಂಥವ ಬಂದ್ಬಿಡೋದು, ತೊಗೊಂಬರ್ರಿಪ್ಪ ಮೃತ ಸಂಜೀವಿನಿ ತೊಗೊಂಬರ್ರಿ, ಪಾಪ ದುರ್ಯೋಧನಾಚಾರ್ಯ ಸತ್ತಾರೆ, ಅವ್ರಿಗೆ ಔಷಧ ಹಾಕಿ ಎಮಿಸ್ಬೋಣ ಅಂತ. ಏನು ಮಾಡ್ಬೇಕು? ದುರ್ಯೋಧನಾಚಾರ್ಯ ಎದ್ದು ದುರ್ಯೋಧನ ಎದ್ರೆ ಈ ಪಾಂಡವರಿಗೆ 12 ವರ್ಷ ವನವಾಸಕ್ಕೆ ಕಳಿಸಿದವ ಮುಂದಿನ ಸರ್ತಿ 24 ಕಳಿಸ್ತಾನ್ರಿ ವನವಾಸಕ್ಕೆ. ಅದಕ್ಕೆ ಅಂಥವ್ರು ಬದುಕೋದು ಬೇಕಾಗಿಲ್ಲ. ಅದಕ್ಕೆ ಮುಂದೆ ಹೇಳ್ತಾರೆ, ಆ ಔಷಧಿಗಳು ಅವ ಅಷ್ಟ ಅಲ್ಲ, ಔಷಧಗಳೂ ವಿಚಾರ ಮಾಡ್ತಾವಂತ, ಯಾರಿಗೆ ನಾವು ದೊರಕಬಾರ್ದು ಅಂತ ತಿಳ್ಕೊಂಡು. ಮೃತ ಸಂಜೀವಿನಿ. ಎರಡನೇದ್ದು ಸಂಧಾನಕರಣಿ ಅಂತಂತಾರೆ. ಫ್ರ್ಯಾಕ್ಚರ್ ಆಗಿರ್ತದೆ ನೋಡ್ರಿ, ಮುರಿದಿರ್ತಾವಲ್ಲ, ಎಲುಬು ಗಿಲುಬೆಲ್ಲ ಮುರಿದಿರ್ತಾವಲ್ಲ, ಅವಕ್ಕೆ ಈಗೆಲ್ಲ ದೊಡ್ಡ ದೊಡ್ಡ ಪಟ್ಟಿ ಹಾಕಿ ಕೂಡಿಸ್ತಾರೆ ಅವರು. ಭಾರಿ ಆಶ್ಚರ್ಯ. ಮತ್ತು ಇವು ಎಲುಬು ಗಿಲುಬು ಮುರಿದಿರ್ತಾವಲ್ಲ, ಒಂದು ಸಾಮಾನ್ಯ ವಯಸ್ಸಿನಲ್ಲಿ ಹೇಳ್ತಿದ್ದೀನಿ, ಪೂರ್ಣ ವಯಸ್ಸಾದ್ಮೇಲೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಇಟ್ಕೊಳ್ರಿ. ಸಾಮಾನ್ಯ ಒಂದು ವಯಸ್ಸಿದ್ದಾಗ ಆ ಎಲುಬುಗಳು ಮುರಿದ್ರೆ ತಾವೇ ಜೋಡಿಸ್ಕೊಳ್ತಾವು, ತಾವೇ ಕೂಡಿಸ್ಕೊಳ್ತಾವೆ. ಇವ್ರು ಏನೂ ಮಾಡೋದಿಲ್ಲ ರೀ ಡಾಕ್ಟರ್ಸು, ಬರೀ ಅದನ್ನು ಒಂದು ಆ್ಯಂಗಲ್ ಒಳಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅದನ್ನು ಹಿಂಗೆ ಕಟ್ಟಿ ಹಾಕಿರ್ತಾರೆ ಕೈಗೆ. ಅಂದರೆ ಇದನ್ನು ನಾವು ಹಿಂಗೆ ಅಳ್ಳಾಡಿಸ್ಕೊತಿದ್ರೆ ಅದಕ್ಕೆ ಕೂಡ್ಲಿಕ್ಕೆ ತೊಂದರೆ ಆಗ್ತದೆ, ಅದಕ್ಕೆ ಒಂದು ಕಡೆ ಕಟ್ಟಿ ಹಾಕಿರ್ತಾರೆ. ಗೊತ್ತಾಯ್ತಾ? ಇವ್ರು ಮತ್ತು ಗುಳಿಗೆ ಕೊಟ್ಟಿರ್ತಾರಲ್ರಿ, ಅಂದರೆ ಅವ್ರು ಕೊಟ್ಟು ಗುಳಿಗೆ ಏನು ಗೊತ್ತೇನ್ರಿ, ಇವ್ರಿಗೆ ನೋವಾಗಬಾರ್ದು, ನೋವಾಗಿದ್ದು ಗೊತ್ತಾಗಬಾರ್ದು, ನಿದ್ದೆ ಬರಲಿ, ಇಷ್ಟೇ ಕೊಟ್ಟಿರ್ತಾರೆ, ಬೇರೆ ಏನೂ ಕೊಟ್ಟಿರಂಗಿಲ್ಲ. ಅದಕ್ಕೆ ಇನ್ನು ಕೆಲವೊಂದು ಸರ್ತಿ ಅವು ಕೂಡೋದೇ ಇಲ್ಲ ಅಂತ ಅನಿಸಿದಾಗ ಒಳಗಡೆಗೆ ಕಬ್ಬಣ ಹಾಕಿ ರೌಂಡ್ ಹಾಕಿ ಇತ್ಯಾದಿಗಳನ್ನು ಮಾಡ್ತಾರೆ. ಅಂತೂ ಇಂತೂ ಸಾಮಾನ್ಯವಾಗಿ ದೇಹಕ್ಕೆ ಏನು ವ್ಯವಸ್ಥೆ ಇದೆ ಅಂತಂದರೆ ಒಂದು ಸಿಸ್ಟಮ್ ಅದ, ಏನಾದರೂ ಮುರ್ಕೊಂಡ್ರೆ ಮಾಡಬೇಕು ಅಂತ. ಇದನ್ನು ಅವತ್ತಿನ ಕಾಲಕ್ಕೆ ಸಂಧಾನಕರಣಿ ಅಂತ ಒಂದು ಔಷಧದಿಂದ ಮಾಡ್ತಿದ್ರಂತೆ. ಅದೊಂದು ಬೇರೆ, ಪ್ರಾಯ ಬೇರದು. ಇನ್ನು ಸವರ್ಣಕರಣಿ ಅಂತದೆ. ಸವರ್ಣಕರಣಿ ಅಂದರೆ ಏನು ಗೊತ್ತೇನು, ಗಾಯ ಆಗಿ ಹೋದ ಮೇಲೆ ಚರ್ಮದಲ್ಲಿ ಕಲೆಗಳು ಉಳ್ಕೊಂಡಿರ್ತಿದ್ದಿಲ್ಲ, ಆ ಕಲೆಗಳನ್ನೆಲ್ಲ ತೆಗೆದು ಮತ್ತೆ ಮೊದಲಂತೆ ಮಾಡುವುದಂತೆ. ಬಾಬಾ ಏನು ಔಷಧಗಳ್ರಿ ಎಲ್ಲ ಅದು. ಈ ಎಲ್ಲ ಔಷಧಗಳು ಕಾಡಿನಲ್ಲಿ ಬದುಕುವಂತಹ ಪ್ರಾಣಿಗಳಿಗೆ ಗೊತ್ತಿವೆ ನೋಡ್ರಿ, ನಾಡಿನಲ್ಲಿ ಬದುಕುವ ಮನುಷ್ಯರಿಗೆ ಗೊತ್ತಿಲ್ಲ. ಇದು ಕರಡಿ ಜಾಂಬುವಂತರಿಗೆ ಗೊತ್ತದ ಏನು ಔಷಧ ತಿಳ್ಕೊಂಡು ಹೇಳಿ. ಎಲ್ಲೋ ಒಂದು ಕಡೆಗೆ ಯಾರೋ ಪುರಾಣ ಹೇಳುವಾಗ, ಪ್ರವಚನ ಕೇಳುವಾಗ ಹೇಳಿದ್ದನ್ನು ಏನು ಅಂದರೆ, ಒಂದು ಕಡೆಗೆ ಒಬ್ಬ ಮನೆ ಕಟ್ಟಿಸ್ತಾ ಇದ್ದಂತೆ. ಅವನ ಮನೆ ಸ್ವಲ್ಪ ಕಾಡಿಗೆ ಹತ್ರ ಇತ್ತಂತೆ. ಎಕ್ಸ್ಟೆನ್ಷನ್ ಏರಿಯಾ ಬೆಳ್ಕೋತ ಹೋದಂಗೆ ಕಾಡು ಹತ್ರ ಬರ್ತದೆ. ಮನೆ ಕಟ್ಟಿಸ್ಲಿಕ್ಕತ್ತಿದ್ದ. ಮಂಗ್ಯಾನ ಹಾವಳಿ ಭಾಳ ಆಗಿತ್ತಂತೆ. ಮಂಗ್ಯಾನ ಹಾವಳಿ ಭಯಂಕರ ಆಗಿತ್ತು. ಅವ್ನು ವಿಚಾರ ಮಾಡಿದ, ಈ ಮಂಗ್ಯಾನ ಹಾವಳಿ ಭಾಳ ಆಗಿದೆ, ಈ ಮಂಗ್ಯಗಳನ್ನು ಕೊಂದ್ರೆ ಹೆಂಗೆ ಅಂತ ವಿಚಾರ ಮಾಡಿದ್ರೆ ನಾವು. ಅದಕ್ಕೇನು ಮಾಡಬೇಕು, ದೊಡ್ಡ ಭಾಂಡಿಯೊಳಗೆ ಪಾಯಸ ಮಾಡಿಟ್ಬಿಟ್ನಂತ. ಏನೋ ಒಂದು ತಿನ್ಲಿಕ್ಕೆ ಆಹಾರ ಪಾಯಸ ಅಂತ ಹೇಳಿದ್ರು ಅವರು. ಆದರೆ ತುಂಬ ವಿಷ ಹಾಕಿಬಿಟ್ಟಿದ್ನಂತ. ಮಂಗ್ಯ ತಿಂತಾವ ಸಾಯ್ತಾವ, ನಿಶ್ಚಿಂತ ಮನೆ ಕಟ್ಟಬಹುದು ಅಂತ ತಿಳ್ಕೊಂಡು ವ್ಯವಸ್ಥೆ ಮಾಡಿಬಿಟ್ಟಿದ್ನಂತ. ಅದು ಬಂತ್ರಿ, ನೀವು ನೋಡ್ಲಿಕ್ಕೆ ತಾನೆ ಎಲ್ಲ ಹೆಂಗೆ ತಿಂತಾವ ಹೆಂಗೆ ಬೀಳ್ತಾವ ನೋಡ ಅಂತ ತಿಳ್ಕೊಂಡು ಹೇಳಿ. ಒಂದು ಮಂಗ್ಯ ಬಂತಂತ. ಒಂದು ಮಂಗ್ಯ ಬಂತು, ಬಡಬಡ ಭಾಂಡಿ ಹತ್ರ ಹೋತು, ವಾಸನೆ ನೋಡ್ತಂಥದ್ದು. ಮೊದಲು ವಾಸನೆ ನೋಡಿದ ಕೂಡಲೇ ಇದಕ್ಕೆ ವಿಷ ಹಾಕಿರೋದು ಗೊತ್ತಾತಂತದಕ್ಕೆ. ಏನು ಆಶ್ಚರ್ಯ ಇಲ್ರ, ಟನ್ ಜಿಕ್ಕೋತ ಒಂದು ಗಿಡದಾಗಿಂದ ಯಾವುದೋ ಟಂಗಿ ಮುರ್ಕೊಂಡು ಬಂತ್ರಿ. ಅದು ಮುರ್ಕೊಂಡು ಬಂದು ಆ ಟಂಗಿನ ಇದ್ರೊಳಗೆ ಹಿಂಗೆ ಅಲ್ಲಾಡಿಸ್ತಂತ ಪೂರ್ಣ. ಅಲ್ಲಾಡಿಸಿ ಆ ಕಡ್ಡಿ ಹೋಗಿದ ಪಾಯಸ ಅಷ್ಟು ಕುಡಿದು ಹೋಗ್ಬಿಟ್ಟು ಅಂತೆಲ್ಲ ಮಂಗ್ಯಗಳು. ಯಾಕಂದ್ರೆ ಆ ಗಿಡದ ಟಂಗಿ ಒಳಗೆ ಎಂಥ ಔಷಧ ಇತ್ತು ಅಂದರೆ ವಿಷ ಪರಿಹಾರಕ ಔಷಧ ಇತ್ತು ಅಂತದ್ದು. ಆ ಮಂಗ್ಯಕ್ಕ ಆ ವಿಷ ಪರಿಹಾರ, ಇದು ಅಕ್ಷರಶಃ ದಾಖಲೆ ಇದ್ದ ವಿಷಯ. ಇದು ಮತ್ತೆ ನಾನು ಕಥೆ ಹೇಳ್ತಿಲ್ಲ, ಎಲ್ಲಿ ಏನು ಪುಸ್ತಕ ನೆನಪಿಲ್ಲ ಅಷ್ಟೇ. ಮಂಗಗಳು ಅವುಗಳಿಗೆ ಗಿಡ ಸಿಗುತ್ತಿರ್ತಾವಲ್ಲ, ಗೊತ್ತಿರ್ತದಂತೆ ಯಾವ ಔಷಧ ಗಿಡ ಏನು ಅಂತ ತಿಳ್ಕೊಂಡು ಹೇಳಿ. ಅದನ್ನು ತಂದು ಹಾಕಿದರೆ ಆ ಪಾತ್ರೆಯಲ್ಲಿದ್ದ ವಿಷಯ ಎಲ್ಲ ಹೊರಗೆ ಹೋಯಿತು, ಆಹಾರವನ್ನು ತಿಂದು ಕೇಕಿ ಹಾಕ್ತಾ ಹೋದವು ಅಂತವಲ್ಲ. ಹಂಗೆ ಅಂಥ ಔಷಧಿಗಳು. ಇದಾದಮೇಲೆ ಕೊನೆಗೆ ವಿಶಲ್ಯಕರಣಿ ಅಂತದ. ವಿಶಲ್ಯಕರಣಿ ಅಂತಂದ್ರೆ ಚುಚ್ಚಿದ್ದಿರ್ತದೆ ನೋಡ್ರಿ, ಅದನ್ನ ಚುಚ್ಚಿದ್ದನ್ನು ತೆಗಿಬೇಕು ಅಂದ್ರೆ ಮೊದಲು ಈ ಡಾಕ್ಟರ್ಸ್ ಆಜು ಕಟ್ ಮಾಡಿ ಹೌರ್ಕ ತೆಗೆದು ಮತ್ತೆ ಹೊಲಿಗೆ ಹಾಕಿ ಮಾಡ್ತಿರ್ತಾರೆ. ಅದೆಲ್ಲ ಏನಿಲ್ಲ, ಅದು ಔಷಧವನ್ನು ಹಚ್ಚಿದ್ರೆ ಇಟ್ಟರೆ ತಾನೇ ಕಳ್ಚಿಕೊಂಡು ಬೀಳ್ತಿತ್ತಂಥದ್ದು. ಅಂಥದ್ದು ವಿಶಲ್ಯಕರಣಿ ಅಂತ ತಿಳಿದುಕೊಂಡು ಹೇಳ್ತಾರೆ. ಇಂತಹ ಔಷಧಿಗಳವ ತರಬೇಕು ನೀನು ಅಂತ ಹೇಳಿದ್ರು. ಮೃತ ಸಂಜೀವಿನಿ ಮುಖ್ಯ ಸಂಧಾನಕರಣಿ ತಥಾ ಪರ ಸವರ್ಣಕರಣಿ ಚ ವಿಶಲ್ಯಕರಣಿ ಚ ತಿಳಿಸಿಕೊಟ್ಟಿದ್ದಾರೆ. ಇತ್ಯುಕ್ತಸ್ಸ ಕ್ಷಣೇನೈವ ಪ್ರಾಪತದ್ ಗಂಧಮಾದರಂ ಅವಾಪ ಚಾಂಬರಚರೋ ರಾಮಮುಕ್ತ ಶರೋ ಯಥಾ ಆಯಿತು ಅಂತ ತಿಳಿದುಕೊಂಡು ಹೇಳಿ ಹನುಮಂತ ಹೊರಟಂತೆ. ಕ್ಷಣ ಮಾತ್ರದಲ್ಲಿ ಜಾಂಬುವಂತ ಹೇಳ್ತಾ ಇದ್ರೆ ಕ್ಷಣ ಮಾತ್ರದಲ್ಲಿ ಹನುಮಂತ ಆಕಾಶದಲ್ಲಿ ಹಾರಿದ, ಗಂಧಮಾದನ ಪರ್ವತ ತಲುಪಿಬಿಟ್ಟ. ಹೆಂಗಿತ್ತು ಅಂತ ಕೇಳಿದ್ರೆ ರಾಮಮುಕ್ತ ಶರೋ ಯಥಾ, ರಾಮದೇವರು ಬಾಣ ಬಿಟ್ಟರೆ ಎಷ್ಟು ವೇಗದಿಂದ ಹೋಗಬೇಕಲ್ಲ ಅಷ್ಟು ವೇಗದಿಂದ ಹೋಗಿದ್ದಾನೆ. ಅವ ಬಂದದ್ದು ನೋಡಿ ಅಂತರ್ಹಿತಾಶ್ಚ ಔಷಧೀಸ್ತು ತದಾ ವಿಜ್ಞಾಯ ಮಾರುತಿ, ಔಷಧಿಗಳೆಲ್ಲ ಅದೃಶ್ಯವಾಗಿ ಬಿಟ್ಟುವಂತೆ. ಏನಂತ
ಅದಕ್ಕೆ ಯಾಕೆ ಔಷಧಿಗಳೆಲ್ಲ ಅಂತರ್ಹಿತವಾಗಿಬಿಟ್ಟು ನೋಡ್ರಿ, ಇವತ್ತಿಗೂ ವಿಜ್ಞಾನದಲ್ಲಿ ಏನು ಸಿದ್ಧ ಆಗಿದೆ ಅಂದರೆ ಕೆಲವು ಔಷಧಿಗಳೆಲ್ಲ ಗಿಡಗಳ ಮರಗಳು ಅವು ಕೆಲವು ಮಾಂಸಾಹಾರಿ ಗಿಡಗಳವ ಅಂತ. ಗಿಡಗಳೇ ಮಾಂಸಾಹಾರಿ, ಸಸ್ಯಾಹಾರಿ, ಮಾಂಸಾಹಾರಿ, ಕಣ್ಮುಚ್ಚಿಕೊಳ್ಳುವಂತಹದ್ದು, ಅದೃಶ್ಯವಾಗುವಂತಹದ್ದು, ಇಂಥವೆಲ್ಲ ಔಷಧಿಗಳವಂತ ಇವತ್ತು ಸಿದ್ಧ ಆಗಿದೆ. ಅಂದಮೇಲೆ ಹಾಗೆ ಸಿದ್ಧವಾಗಿರುವಂಥ ಔಷಧಗಳಲ್ಲಿ ಈ ಔಷಧಿಗಳೆಲ್ಲ ಏನಾಯಿತು ಅಂತ ಕೇಳಿದ್ರೆ, ಅಂತರ್ಹಿತಾಶ್ಚ ಔಷಧಿಸ್ತು ತದಾ ವಿಜ್ಞಾಯ ಮಾರುತಿ. ಸಿಟ್ಟು ಬಂತ್ರಿ ಹನುಮಂತನಿಗೆ. ಅಲ್ರೋ, ನಾ ಬಂದ್ರೆ ಮುಚ್ಕೊಂಡು ಹೋಗ್ತೀರಾ, ಅದೃಶ್ಯ ಹೋಗ್ತೀರಾ ಹುಚ್ಚುಗಳ. ಅದು ರಾಮದೇವ್ರ ಸೇವಾ, ಕಪಿಗಳ ಸೇವಾ ಮಾಡ್ಲಿಕ್ಕೆ ಅವಕಾಶ ಇದ್ದಾಗ ಎಲ್ಲವನ್ನು ಕಿತ್ಕೊಂಡು ಹೋಗ್ತಾರಂತ ಭಯಕ್ಕೆ ಕೂತೀರಾ, ಮಾಡ್ತೀನಿ ತಡಿ ಅಂತ ಹೇಳಿ ಉದ್ಭವರ ಗಿರಿಂ ಕ್ರೋಧ ಸಿಟ್ಟಿನಿಂದ ಹನುಮಂತ ದೇವರು ಇದನ್ನೇ ಎತ್ತಿಬಿಟ್ರಂತ. ಏನು, ಗಿರಿಯನ್ನೇ ಎತ್ತಿಬಿಟ್ರು. ಗಂಧಮಾದನ ಪರ್ವತ ಅಂತ ಪರ್ವತ, ಎದು ಶತಯೋಜನ ಮಂಡಲಂ, 100 ಯೋಜನದಷ್ಟು ದೊಡ್ಡದಾಗಿರುವಂತಹದ್ದನ್ನು ಎತ್ತಿಕೊಂಡ್ರು. ಸತಂ ಸಮುತ್ಪಾಟ್ಯ ಕರೇಣ ಗಿರಿಂ ಕರೇಣ ಪ್ರತೋಲಯಿತ್ವಾ ಬಲುದೇವ ಸೂನು ಸಮುತ್ಪತ ಪಪಾತ ಅಂಬರ ಮುಗ್ರ ವೇಗೋ ಯಥಾ ಹರಿಶ್ಚಕ್ರಧರ ತ್ರಿವಿಕ್ರಮೇ. ತಗೊಂಡವನೇ ಕೈಯಾಗ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಕೊಂಡು ಹಾರ್ತಾ ಇದ್ದಾರಂತ ಹನುಮಂತ ದೇವರು. ಹೆಂಗಿತ್ತು ಅಂದರೆ, ವಾಮನ ರೂಪಿ ಪರಮಾತ್ಮ ತ್ರಿವಿಕ್ರಮನಾದಾಗ ಹೆಂಗೆ ಕಾಲು ಎತ್ತಿಟ್ಟಿದ್ದಲ್ಲ ಮೇಲೆ ಆಕಾಶದವರೆಗೆ, ಹಂಗಿಟ್ಕೊಂಡು ಝೈ ಝೈ ಅಂತ ಹರ್ಕೋದು ಬರ್ತಾ ಇದ್ದಾನಂತೆ. ಅದು ಪ್ರತೋಲಯಿತ್ವ ಬಲದೇವ ಸೂನು, ಅಂಗೈ ಒಳಗೆ ಹಿಂಗೆ ಡೋಲಾಯಮಾನ ಆಗಿತ್ತಂಥದ್ದು. ದೊಡ್ಡ ಗುಡ್ಡ ಅಷ್ಟು ದೊಡ್ಡದಿತ್ತು. ಹಾರಿದ್ರು. ಅವಾಪ ಚಾಕ್ಷ್ಣೋಸ ನಿಮೇಶ ಮಾತ್ರತೋ ನಿಪಾತಿತ ಯತ್ರ ಕಪಿ ಪ್ರವೀರಾಹ ತರು ತತ್ಶೈಲವಾತ ಸ್ಪರ್ಶತ್ ಸಮುತ್ಥಿತ ಸಮಸ್ತ ಶೋಭಾರ ಯೂಥಪಕ್ಷಣಾತ್. ಆ ಕೈಯಾಗ ಪರ್ವತವನ್ನು ತರುವಾಗಲೇನೆ ಅವರ ಗಾಳಿ ಬೀಸಿ ಆ ಪರ್ವತದ ಮೇಲೆ ಅವುಗಳ ಔಷಧಿಗಳ ವಾಸನೆಗೆ ಇವು ಬಿದ್ದುದೆಲ್ಲ ಎದ್ಬಿಟ್ಟುವಂತು. ಸತ್ತುದ್ವು ಎದ್ದವು, ಪೆಟ್ಟಾಗಿದ್ವು ಎದ್ದವು, ಕೈಕಾಲು ಮಾಡ್ಕೊಂಡು ಎದ್ದವು. ಔಷಧಿ ಎಷ್ಟು ತೀವ್ರ ಇತ್ತು ವಿಚಾರ ಮಾಡ್ರಿ. ಕೆಲವು ಜಂಡು ಬಾಂಬು ಮತ್ತು ವೀಕ್ಸ್ ಹಚ್ಕೊಂಡಿರ್ತಾರೆ ನೋಡ್ರಿ, ಬಜಕ್ಕಿದ್ದು ಅಷ್ಟೇ ತ್ರಾಸ ಆಗ್ತಿರ್ತಾರೆ. ಅಂದ್ರೆ ಅಷ್ಟು ಚಲೋ ಹಚ್ಕೊಂಡಿರ್ತಾರೆ ಅಂತ ಅರ್ಥ. ಅದಕ್ಕೆ ಅವು ತಲೆ ಹಚ್ಕೊಂಡಿದ್ರು ಅಂದ್ರೆ ಮಂದಿ ತಲೆಶೂಲಿ ಬರುವಷ್ಟು ಹಚ್ಕೊಂಡಿರ್ತಾರೆ. ಹಂಗೆ ಈ ಔಷಧಿಗಳೆಲ್ಲ ಹೆಂಗಿದ್ವು ಅಂದರೆ ತರುವಾಗಲೇನೇ ಅವುಗಳಿಗೆ ಪ್ರಭಾವ ಆಗ್ಬಿಡ್ತು. ಅದಕ್ಕೆ ನಾವು ಒಂದ್ಸಲ ಹೇಳಿದ್ರಿ, ಯಾರೋ ಕೇಳಿದ್ರು, ಏನ್ರಿ ಹನುಮಂತಗೆ ಯಾವ ಔಷಧ ಅಂತ ಗೊತ್ತಾಗಲಿಲ್ಲ, ಗುಡ್ಡ ಎತ್ಕೊಂಡ್ಬಂದ. ನಾ ಅದಕ್ಕೆ ಹೇಳಿದೆ, ಔಷಧ ಗೊತ್ತಾಗಲಿಲ್ಲ ಅಂತಲ್ಲ, ಭಾಳ ಕಪಿಗಳಿದ್ದದಕ್ಕೆ ಔಷಧ ಭಾಳ ಬೇಕಾಗ್ತದೆ. ಔಷಧ ಭಾಳ ಬೇಕಾದ್ರೆ ಗುಡ್ಡ ಹೊತ್ಕೊಂಡು ಬಂದ್ಬಿಟ್ರು ಅಂದರೆ ಸುರಕ್ಷಿತ ಕೆಲಸ ಅದು. 1-2 ತರೋಣ. ಈಗ ಮನೆಗೆ ಗುಳಿಗೆ ತಂದಿರ್ತೀವಿ ನೋಡ್ರಿ, ನಾವು 2 ಗುಳಿಗೆ ತಂದಿರೋಣ, ಮತ್ತು 3 ದಿವಸ ಮತ್ತೆ ಹೋಗ್ಬೇಕಲ್ಲ ಮೆಡಿಕಲ್ ಶಾಪಿಗೆ. ಒಂದು 15 ದಿವಸದ್ದು ತಿಂಗಳದು ತಂದು ಇಟ್ಕೊಂಡಿದ್ರೆ 10 ಸಲ ಅಡ್ಡಾಡೋದು ಉಳಿತದೆ. ಅದಕ್ಕೆ ಹನುಮಂತ ದೇವ್ರು ಏನು ಮಾಡಿದ್ರು ಅಂದರೆ, 10 ಬಾರಿ ಅಡ್ಡಾಡೋದು ಬೇಡ ಗುಡ್ಡನೇ ಹೊತ್ಕೊಂಡ್ಬಂದ್ಬೋಣ ಅಂತ ತೊಗೊಂಡು ಬಂದರು. ಅದು ತಂದು ಕೂಡಲೇ ಎಲ್ಲರಿಗೂ ಔಷಧ ಕೆಲಸ ಆಯಿತು, ಎದ್ದೇ ಬಿಟ್ರು ಅಂತ ಬಹಳ ಸುಲಭವಾಗಿ ತಂದಿದ್ದಾರೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಜದಲ್ಲಿ ಒಂದು ಮಾತು ಹೇಳ್ತಾರೆ, ಹನುಮಂತ ದೇವರಿಗೆ ಗಂಧಮಾದನ ಪರ್ವತ ಅದು ಸಂಜೀವಿನಿ ಪರ್ವತ ಅಲ್ಲ, ಸಂಜೀವಿನಿ ಔಷಧಗಳಿದ್ದ ಗಂಧಮಾದನ ಪರ್ವತ. ನಾವೆಲ್ಲ ಸಂಜೀವಿನಿ ಪರ್ವತ ಅಂತ ಸಾಮಾನ್ಯವಾಗಿ ಹೇಳ್ತಿರ್ತೇವೆ, ಗಂಧಮಾದನ ಪರ್ವತ ಅದು. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಅದನ್ನು ಹೊತ್ತುಕೊಂಡು ಬರ್ಲಿಕ್ಕೆ ಎಷ್ಟು ಅನಾಯಾಸವಾಗಿತ್ತು. ರಾಮಾರ್ಚನೇಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನಃ ಏಕೇನ ದೋಷ್ಣಾನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ದೇವರ ಪೂಜಾಕ್ಕೆ ಹೂ ತರೋ ಕಾಲಕ್ಕೆ ಸಮಸ್ಯೆ ಆಗ್ತಿತ್ತಂತ, ಅಷ್ಟು ಶ್ರಮ. ದೇವ್ರ ಪೂಜಾಕ್ಕೆ ಹೂ ಹೆಂಗೆ ತರಬೇಕು ಅಂತ, ಗುಡ್ಡ ತರೋ ಕಾಲಕ್ಕೆ ಏನು ಶ್ರಮ ಇದ್ದಿಲ್ಲಂತ. ಹಂಗೆ ತಂದಿಟ್ರು ಅಂತ ಹೇಳ್ತಾರೆ. ಎಲ್ಲ ಕಪಿಗಳು ಅವರಿಗೆ ಗೌರವಾದಗಳನ್ನು ಸಲ್ಲಿಸಿದ್ರು ಅಂತ ಹೇಳಿದ್ರು. ಉಳಿದದನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.